ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ. ಇಂದು ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ವಿಶೇಷವೆಂದರೆ ವಿಶೇಷ ಒಂದು ಶರಣ ಸಂಸ್ಕೃತಿಯ ಹಬ್ಬ. ಈ ಮಹಾ ಮನೆಯಲ್ಲಿ ಮಹಾ ಗುರುಗಳಾದ ಶ್ರೀ ಸಿದ್ದಬಸವ ದೇವರು ಜಗದ್ಗುರು ಶೂನ್ಯ ಸಂಪಾದನ ಪೀಠ ಹುಣಸಿಕೊಳ್ಳ ಮಠ ಯಮಕನಮರಡಿ. ಇದು ನಮ್ಮ ಸೌಭಾಗ್ಯವೆಂದೇ ನಾವು ತಿಳಿದುಕೊಳ್ಳಬೇಕು. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ವೈದ್ಯಕೀಯ ನ್ಯಾಯವಾದಿ ಶೈಕ್ಷಣಿಕ ಧಾರ್ಮಿಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು ಮಹಿಳೆಯರನ್ನು ಗುರುಗಳನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುವರೆ, ಇವರು ಕೂಡ ಪ್ರಜ್ಞಾವಂತ ಧೀಮಂತ ಸತ್ಯಧರ್ಮ ಸಾಮ್ರಾಜ್ಞೆ ಅಚ್ಚ ಕನ್ನಡಿಗರು ಹೌದು. ಕೇಳುವರೆ, ವಾಡಿಕೆಯಂತೆ ನಮ್ಮ ಮಹಿಳಾ ವಚನಗಾರ್ತಿ ಶ್ರೀ ಅಕ್ಕ ಮಹಾದೇವಿಯವರ ಒಂದು ಸುಂದರ ವಚನದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣಂತ. ಕೇಳವ್ವ ನಾನೊಂದು ಕನಸು ಕಂಡೇ ಅಕ್ಕ, ಕೇಳವ್ವ ನಾನೊಂದು ಕನಸು ಕಂಡೇ, ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೇನವ್ವ ಕಂಡೇನವ್ವ, ಕೇಳವ್ವ ನಾನೊಂದು ಕನಸು ಕಂಡೇ ಅಕ್ಕ, ಕೇಳವ್ವ ನಾನೊಂದು ಕನಸು ಕಂಡೇ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷೆಗೆ ಬಂದುದು ಕಂಡೇನವ್ವ ಕಂಡೇನವ್ವ ಅಕ್ಕ, ಕೇಳವ್ವ ನಾನೊಂದು ಕನಸು ಕಂಡೇ ಅಕ್ಕ, ಕೇಳವ್ವ ನಾನೊಂದು ಕನಸು ಕಂಡೇ. ಮಿಕ್ಕಿ ಮೀರಿ ಹೋಗನ ಬೆಂಬತ್ತಿ ಬಿಡಿದೇನು, ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೇನು. ಮಿಕ್ಕಿ ಮೀರಿ ಹೋಗನ ಬೆಂಬತ್ತಿ ಬಿಡಿದೇನು, ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ತೆರೆದನು. ಕಂಡೇನವ್ವ ಕಂಡೇನವ್ವ ಅಕ್ಕ, ಕೇಳವ್ವ ನಾನೊಂದು ಕನಸು ಕಂಡೇ ಅಕ್ಕ, ಕೇಳವ್ವ ನಾನೊಂದು, ಕೇಳವ್ವ ನಾನೊಂದು, ಕೇಳವ್ವ ನಾನೊಂದು ಕನಸು ಕಂಡೇ ಅಕ್ಕ. ಗುರುಗಳಿಗೆ ಚರಣಾರವಿಂದಗಳಲ್ಲಿ ಪಣೆಮಟ್ಟು ಸಹಸ್ರ ನಮನಗಳೊಂದಿಗೆ, ಗುರುಗಳೇ, ಮನುಷ್ಯನ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ ಆಗ್ತದೆ. ಆ ಹುಟ್ಟಿನೊಳಗೆ ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ಸಮಾಜದವರು ಹೀಗೆ ಅನೇಕ ರೀತಿಯ ಸಂಸ್ಕಾರವನ್ನು ನಾವು ಪಡೆದುಕೊಳ್ತೀವಿ. ಇವತ್ತಿನ ಈ ನಿಮ್ಮ ಧೀಮಂತ ಶ್ರೀಮಂತ ಒಂದು ವೈರಾಗ್ಯ ನಿಧಿಯಾಗಿ ಬೆಳೆದಿರುವರೆ ಅದಕ್ಕೆಲ್ಲ ಆ ಹುಟ್ಟಿ ಆ ಸಂಸ್ಕೃತಿ ಆ ಸಂಸ್ಕಾರ ಕಾರಣ. ನಮ್ಮ ಕೇಳುಗರಿಗೆ ಎಲ್ಲವನ್ನೇ ವಿವರವಾಗಿ ಹೇಳಿ. ಮೂಲತಃ ಪೂರ್ವಾಶ್ರಮದ ಸಂಬಂಧಗಳನ್ನು ಹರಿದುಕೊಂಡು ಬಂದ ಮೇಲೆ ಸನ್ಯಾಸಿಗಳಾದ ಮೇಲೆ ಪೂರ್ವಾಶ್ರಮ ನಿರಸನ ಸ್ಥಳ ಅಂತಲೇ ಬರ್ತದೆ. ಸನ್ಯಾಸಿ ಜೀವನದಲ್ಲೇ ಮೊದಲು ಬರೋದೇ ಪೂರ್ವಾಶ್ರಮ ನಿರಸನ ಸ್ಥಳ. ಹಾಗಾಗಿ ಒಬ್ಬ ಸನ್ಯಾಸಿಗೆ ಅವನ ಪೂರ್ವಾಶ್ರಮ ಭಾಳ ಅವನ ಜೀವನದ ಉದ್ದಕ್ಕೂ ಅವನು ಬಿಟ್ಟರೂ ಕೂಡ ಅದರ ಸಂಸ್ಕಾರ ಬಹಳ ದೊಡ್ಡದಿರ್ತದೆ. ಜಗತ್ತಿನಲ್ಲಿ ಎಲ್ಲ ಋಣಗಳಿಗೂ ಪೂರ್ವ ತಾಯಿ ಋಣ. ಆದರೆ ತಾಯಿಯನ್ನೇ ಬಿಟ್ಟು ಬರುವಂತಹ ಒಂದು ವ್ಯವಸ್ಥೆ ಆ ಪೂರ್ವಾಶ್ರಮ ನಿರಸನ ಸ್ಥಳದಲ್ಲಿ ಬರ್ತದೆ. ಹಾಗಾಗಿ ಶಂಕರಾಚಾರ್ಯರ ಬಾಲ್ಯದ ಜೀವನ ಬಹಳ ಸಣ್ಣ ವಯಸ್ಸಿನ ಹುಡುಗ ಆದಿಗುರು ಶಂಕರಾಚಾರ್ಯರು. ಆ ಶಂಕರಾಚಾರ್ಯರು ಮೂಲತಃ ಸನ್ಯಾಸಿಗಳಾಗಬೇಕಾದ ಸಂದರ್ಭದಲ್ಲಿ ಅವ್ರ ಗುರುಗಳಿಗೆ ಹೋಗಿ ಕೇಳ್ತಾರೆ, ಇಲ್ಲ ಶಂಕರಾಚಾರ್ಯರು ಗುರುಗಳಿಗೆ ಹೇಳ್ತಾರೆ, ಇಲ್ಲ ನಾನು ಸನ್ಯಾಸಿ ಆಗಬೇಕಂತಿದ್ದೀನಿ, ಮತ್ತು ನೀನು ನಮಗೆ ದೀಕ್ಷೆಯನ್ನು ಕೊಡ್ರಿ ಗುರುಗಳು ಅಂತ ಕೇಳಿದಾಗ ಅವಾಗ ಶಂಕರಾಚಾರ್ಯ ಹೇಳ್ತಾರೆ, ಇಲ್ಲ ನಿನಗೆ ದೀಕ್ಷೆ ಕೊಡೋದಕ್ಕೆ ಬರೋದಿಲ್ಲ, ದೀಕ್ಷೆಯನ್ನು ನಾನೇನು ಕೊಡಬೇಕಾದ್ರೆ ನಿನ್ನ ಜನತಕ್ಕೆ ಕಾರಣವಾದಂತಹ ನಿನ್ನ ತಂದೆ ತಾಯಿಗಳು ಬಂದು ನಮ್ಮ ಹುಡುಗನ್ನ ನಿಮ್ಮ ಪಾದಕ್ಕೆ ಹಾಕಿಯವ್ರಿ ಬುದ್ಧಿ, ಅಲ್ಲಿ ತನಕ ನಾವು ನಿಮಗೆ ತಂದೆ ತಾಯಿಗಳ ಅಪ್ಪನೆ ಸಿಗೋ ತನಕ, ತಂದೆ ತಾಯಿಗಳ ಮಾತು ನಮ್ಗೆ ಕೊಡೋ ತನಕ
ನಾವು ನಿಮಗೆ ಸನ್ಯಾಸ ದೀಕ್ಷೆ ಕೊಡೋದಿಲ್ಲ ಅಂತಾರವ್ರು. ಅವಾಗ ತಂದೆ ಅಂತೂ ತೀರು ಹೋಗಿರ್ತಾರೆ, ತಾಯಿನೂ ಹೋಗಿ ಕೇಳ್ತಾಳೆ. ತಾಯಿ ಸನ್ಯಾಸಿ ಮಗ ಕುಡ್ಡಾಗಲಿ ಕುಂಟಾಗಲಿ ದರೋಡೆಕೋರನಾಗಲಿ ಹಂತಕನಾಗಲಿ ಮನೇಲಿ ಇರೋಂತಾಳೆ ಹೊರತು ಸನ್ಯಾಸಿ ಆಗಂತ ಯಾವ ತಾಯಿನೂ ಹೇಳೋದಿಲ್ಲ. ಅವಾಗ ತಾಯಿ ಸನ್ಯಾಸಿ ಆಗದೇ ಇರೋ ಅಂತ ಹೇಳಿದ್ರು ಒಂದು 5-6 ಬಾರಿ ಹೋಗಿ ಕೇಳ್ತಾರೆ ಶಂಕರಾಚಾರ್ಯರು. ಅವಾಗ ಪುನಃ ಅವ್ರ ತಾಯಿ ಕೇಳೋದಿಲ್ಲ. ಕೇಳದೇ ಇದ್ದಾಗ ಒಂದಿನ ಉಪಾಯ ಮಾಡಿ ಗುರುಗಳಿಗೆ ಹೋಗಿ ಹೇಳ್ತಾರೆ, ಇಲ್ಲ ನನ್ನ ತಾಯಿ ಒಪ್ತಾ ಇಲ್ಲ ಗುರುಗಳೇ, ನೀವು ಹೇಗಾದರೂ ಮಾಡಿ. ಇಲ್ಲ ಅವಳು ನನ್ನ ಹತ್ರ ಬರೆದಿದ್ರೂ ಪರವಾಗಿಲ್ಲ, ಅವಳೊಂದು ಮಾತು ನಿನಗಾದ್ರೆ ಕೇಳಿರಬೇಕು, ಅದು ನಿನ್ನ ಮನಸ್ಸಿನ ಸಾಕ್ಷಿಯಾಗಿರಬೇಕು, ಅವಳ ಮನಸ್ಸಿನ ಸಾಕ್ಷಿಯಾಗಿರಬೇಕು. ನೀನು ಸನ್ಯಾಸಿ ಆಗು ಅಂತ ತಿಳ್ಕೊಂಡು ನಿನ್ನ ತಾಯಿಯಿಂದ ಬಾಯಿಂದ ಬಂದರೆ ಸಾಕು ಅಂತ ತಿಳ್ಕೊಂಡು ಹೇಳಿದಾಗ ಅವ ಪುನಃ ಅವ್ರ ತಾಯಿ ಜೊತೆಗೆ ಕೆರೆಗೆ ಬಟ್ಟೆ ತೊಳೆಯೋಕೆ ಹೋಗಿರ್ತಾನೆ. ಬಟ್ಟೆ ತೊಳೆಯೋಕೆ ಹೋದ ಸಂದರ್ಭದಲ್ಲಿ ತಾಯಿ ದಡದಲ್ಲಿ ಕುಂತು ಬಟ್ಟೆ ತೊಳಿತಿರ್ತಾಳೆ. ಮೂಲ ಶಂಕರಾಚಾರ್ಯರು ಒಳಗಡೆ ಹೋಗಿ ಅವರ ತಾಯಿಗೆ ಮರುವಾದಾಗ ಬಟ್ಟೆ ತೊಳೆಯುವ ಕಾಯಕದಲ್ಲಿ ನಿರತ ಆದಾಗ ಇವ ಒಳಗಡೆ ಹೋಗಿ ಅಲ್ಲಿ ಬಟ್ಟೆ ಒಳಗೆ ಕಟ್ಕೊಂಡು ಬಂದಂಥ ಒಂದಿಷ್ಟು ಕುಂಕುಮನ ನೀರಿನಲ್ಲಿ ಗದ್ದಲ ಮಾಡಿ ಅಲ್ಲಿ ಹೇಳ್ತಾನೆ, ಇಲ್ಲ ರಕ್ತಚಿತ ಆದಂಥ ನೀರು ಕುಂಕುಮದ ಬಣ್ಣಕ್ಕೆ ನೀರೆಲ್ಲ ಕಲರ್ ಆದಾಗ ಆ ಬಣ್ಣ ಬಿಟ್ಟಾಗ ಅವಾಗ ತಾಯಿ ಕೇಳ್ತಾಳೆ, ಇಲ್ಲ ಏನಾಗ್ಯದೋ ಶಂಕರಾಚಾರ್ಯ, ಏನಾಗ್ಯದ ಶಂಕರ ಅಂತ ಕೇಳಿದಾಗ ಶಂಕರ ಹೇಳ್ತಾನೆ, ಇಲ್ಲದಮ್ಮ ನನಗೆ ಮೊಸಳೆ ಹಿಡ್ಕೊಂಡು ಬಿಟ್ಟಿದೆ ಮತ್ತು ಅದು ಬಿಡ್ತಾ ಇಲ್ಲ, ಮತ್ತು ನಾನು ಸತ್ತು ಹೋಗ್ಬಿಡ್ತೀನಿ ಇವಾಗ ಅಂತಾನೆ. ತಾಯಿ ಎತ್ತ ಕಳ್ಳು ಬಹಳ ಗೋಗರ್ದು ಅಳ್ತಾಳೆ, ಸುತ್ತಮುತ್ತ ಕರೆಯೋದಕ್ಕೆ ಯಾರೂ ಇಲ್ಲ. ತಾನೇ ಹುಟ್ಟಂತಹ ಸೀರೆಯನ್ನು ಬಿಚ್ಚಿ ಮಗನಿಗೆ ಕೊಡ್ತಾಳೆ. ದಡ ತನಕ ಹೋಗಿ ಮುಟ್ಟಲ್ಲ ಅದು ಅವನ ಹತ್ರ, ದಡದಿಂದ ಅಲ್ಲಿಗೆ. ಭಾಳ ಚಡಪಡಿಸುವಂತಹ ಸಂದರ್ಭದಲ್ಲಿದ್ದಾಗ ಶಂಕರಾಚಾರ್ಯರಿಗೆ ಕೇಳ್ತಾಳೆ, ಇಲ್ಲ ಅಮ್ಮ ಈ ಮೊಸಳೆ ನನಗೊಂದು ಏನೋ ಹೇಳ್ತಾ ಇದೆ ಅಂತ. ನಾವು ಏನು ಹೇಳ್ತಾ ಇದ್ದೇನೋ, ಏನದು ಅದ್ರದ್ದು ಏನಾರ ಕೇಳು ಅಂತಳಾಕೆ. ಇಲ್ಲ ನಾನು ಸನ್ಯಾಸಿ ಆದರೆ ಬಿಡ್ತೀನಂತಿದೆ, ಸಂಸಾರಿ ಆದರೆ ಒಯ್ತೀನಂತಿದೆ, ಅವಾಗ ನಾ ಏನು ಮಾಡ್ಲಮ್ಮ ಅಂತಂದಾಗ ಹೆತ್ತ ಕಳ್ಳು ತನ್ನ ಮಗ ತನ್ನ ಮುಂದೆನೇ ಕಣ್ಣು ಮುಚ್ಚಿ ಸಾಯ್ತಾನನ್ನುವಂತಹ ಸುದ್ದಿಯನ್ನು ಕೇಳಿದಂತಹ ತಾಯಿ ಹೇಳ್ತಾಳೆ ಶಂಕರಾಚಾರ್ಯರಿಗೆ, ಇಲ್ಲಪ್ಪ ನೀನು ಬದುಕಿದ್ರೆ ಎಲ್ಲಾರ ಬದುಕು, ಆದ್ರೆ ಸನ್ಯಾಸಿ ಆಗಿರಪ್ಪ, ನೀನು ಸನ್ಯಾಸಿ ಮಾಡ್ತೀನಿ, ಆ ಮೊಸಳೆಗೆ ಬಿಡು ಅಂತ ಹೇಳ್ತಾನವ. ಆಯಿತು ಹೇಳ್ದಂಗೆ ಮಾಡಿ ಕೊನೆಗೆ ಬಂದು ನದಿಯಿಂದ ದಂಡಿಗೆ ಬಂದಮೇಲೆ ಸತ್ಯ ತಾಯಿ ತಿಳಿಸಿ ಹೇಳ್ತಾನೆ, ಇಲ್ಲಮ್ಮ ನಾನು ಸನ್ಯಾಸಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದಂತಹ ಇದು ಉಪಾಯ ಇದು, ಹಾಗಾಗಿ ನಿನಗೆ ಮೋಸ ಮಾಡಿರ್ಬೋದು, ಆದರೆ ನಿನ್ನ ಬಾಯಿಂದ ನಾನು ಸನ್ಯಾಸಿ ಆಗಲಿ ಅನ್ನುವಂತಹ ಮಾತು ನನಗೆ ಬೇಕಾಗಿತ್ತು, ನಾನು ಅಪ್ನೆ ಸಿಕ್ಕಿದೆ, ನಾನು ಸನ್ಯಾಸಿ ಆಗ್ತೀನಿ ಅಂತ ತಿಳ್ಕೊಂಡು ಹೋಗ್ತಾನೆ. ಹೆತ್ತ ತಾಯಿಗಳನ್ನು ಬಿಟ್ಟು ಬರುವಂತಹ ವೈರಾಗ್ಯ ಹುಟ್ಟೋದು ಸನ್ಯಾಸಿಯಲ್ಲಿ, ಆದರೆ ಆ ಸನ್ಯಾಸಿಯನ್ನು ಬಿಟ್ಟು ಬದುಕುವಂತಹ ವೈರಾಗ್ಯ ಇದೆಲ್ಲ ಅದು ತಂದೆ ತಾಯಿಗಳಲ್ಲಿ ಬಹಳ ಮುಖ್ಯ ಇರ್ತದೆ. ಅಂದರೆ ಆಧುನಿಕ ವಿದ್ಯಮಾನಗಳಿಗೆ ಹೋಲಿಸಿದಾಗ, ಆಧುನಿಕ ಸನ್ಯಾಸಿಗಳಿಗೆ ಹೋಲಿಸಿದಾಗ ಆ ಕೊರತೆ ಇವತ್ತಿಗೂ ಕೂಡ ಕಂಡು ಬರ್ತದೆ. ಆದರೆ ಮೂಲ ಸನ್ಯಾಸಿಗಳಾಗಬೇಕಾದವರು ತಂದೆ ತಾಯಿಗಳಿಂದ ಪೂರ್ವಾಶ್ರಮವನ್ನು ಎಲ್ಲವನ್ನು ನಿರಸನ ಮಾಡಿಕೊಂಡು, ಇಂದ್ರಿಯ ಜಾಲಗಳನ್ನ ಎಲ್ಲವನ್ನು ಬಿಟ್ಟುಕೊಂಡು, ಇಚ್ಛಾಪ್ರಾಣ ಭಾವವನ್ನು ಗೆದ್ದುಕೊಂಡು, ತನುತ್ರಯಗಳಿಗೆ ಮಲತ್ರಯಗಳನ್ನೆಲ್ಲ ದೂರ ಮಾಡಿಕೊಂಡು ಒಬ್ಬ ಸನ್ಯಾಸಿ ಆಗುವಂತಹ ಒಂದು ವ್ಯವಸ್ಥೆ ನಮ್ಮ ಜೀವನದಲ್ಲಿ. ಆ ಸನ್ಯಾಸಿಯ ವ್ಯವಸ್ಥೆದ ಘಟ್ಟ ಬಂದಿದ್ದು ನನಗೆ 11ನೇ ವರ್ಷದಲ್ಲಿ, 11ನೇ ವಯಸ್ಸಿಗೆ. ನಾನು ಒಂದು ಸ್ವಲ್ಪ ದಿನದ ಹಿಂದೆ ನಮ್ಮ ಪೂರ್ವಾಶ್ರಮದ ತಾತನ ಜೊತೆಗೆ ಒಂದು ಸಂತಿಗೆ ಹೋದಾಗ, ಅದಂತ ಏನೋ ಕಾಕ್ತಾಳಿ ಏನೋ ಗೊತ್ತಿಲ್ಲ, ಒಂದು ವಿಸ್ಮಯನ ಅದ್ಭುತವೂ ಇನ್ನೂ ನನಗೆ ಅದರ ಬಗ್ಗೆ ಅರಿವಿಲ್ಲ. ಸಂತೆಗೆ ಹೋಗಿ ಬರುವಂಥ ಸಂದರ್ಭ, ಹೋಗಿ ಬರುವಾಗ ಪುನಃ ಒಂದು ಮಾರ್ಕೆಟ್ನಲ್ಲಿ ಒಬ್ಬರು ಭಿಕ್ಷೆ ಬಿಡಕ್ಕಂತ ಒಬ್ಬ ಹೆಣ್ಮಗಳು ಬಂದಳು. ಅದು ಮಹಾನವಮಿ ಸಂದರ್ಭ, ದಸರಾ ಸಂದರ್ಭ. ಸಂತೆಗಂತ ಹೋಗಿದ್ವಿ ನಾವು. ಸಂತೆಗಂತ ಹೋದಾಗ ನಮ್ಮ ತಂದೆಯವ್ರ ತಂದೆ ಅಂದರೆ ನಮ್ಮ ತಾತ ನಡ್ಕಂತ ಬರುವಾಗ ಮಾರ್ಕೆಟ್ನಿಂದ ಸಂತೆ ಮುಗಿಸ್ಕೊಂಡು ಬಸ್ನಲ್ಲಿ ಬಂದು ಕೊಡುವಾಗ ಅವಾಗ ಪುನಃ ಒಬ್ಬ ಹೆಣ್ಮಗಳು ಬಂದು ಭಿಕ್ಷೆ ಬಿಡ್ತಾಳೆ. ಅವಳು ಎಲ್ಲಿ ಬಸ್ನಲ್ಲಿ 10 ಸೀಟ್ನಲ್ಲಿ ಬಂದು ಕೊಂಡೋ ತನಕ ಮಾತ್ರ ಆ ಹೆಣ್ಮಗಳು ಭಿಕ್ಷೆ ಬಿಡೋದು ಬಿಡಲಿಲ್ಲ. ಕೊನೆಗೆ ಇವನೊಂದು ಜೇಬ್ನೊಳಗಿಂದ ₹1 ಕಾಯಿನ್ ತೆಗೆದು ಅಕ್ಕಿ ಭಿಕ್ಷಾ ತಟ್ಟೆಗೆ ಹಾಕಿ ಒಂದು ಮಾತಂದ, ದುಡ್ಕೊಂಡು ತಿನ್ನಿರಿ ನಿಮ್ಮ ಕರ್ಮಕ್ಕೆ, ಬೆಡ್ಕೊಂಡು ಯಾಕೆ ತಿಂತೀರಿ ಅಂತ ತಿಳ್ಕೊಂಡು ಬೈದ್ಬಿಟ್ಟ. ಈ ಮಾತು ನನ್ನ ತಲೆಯಲ್ಲಿ ಹಾಗೆ ಮೂಡಿತ್ತು. ಪುನಃ ಈ ಮಹಾನವಮಿ ಸಂದರ್ಭದಲ್ಲಿ ದೀಪಾರಾಧನೆ ಅಂತ ಮಾಡ್ತಾರೆ. 9 ದಿನದ ದೀಪಾರಾಧನೆ, ಆಮೇಲೆ ಪಂಚದಿನದ 5 ದಿನದ ದೀಪಾರಾಧನೆ, ಆಮೇಲೆ ಪುನಃ ಕೊನೆಗೆ ಜಾಗರಣೆ ದಿನ ಒಂದೇ ದಿನದ ಮಾಡ್ತಾರೆ, ಶಕ್ತಿ ಆರಾಧನೆ ಅಂತೇಳಿ. ಆ ಸಂದರ್ಭದ 5 ದಿನದಲ್ಲಿ ಬಹಳ ವಿಶೇಷ. ನಮ್ಮ 3 ಕಡೆ ಭಾಗದಲ್ಲಿ 5 ದಿನದ ದೀಪಾರಾಧನೆ ನಡೆದಾಗ ಪುನಃ ದೀಪಾರಾಧನೆಗೆ ನಾವು ಹೋಗಿ ನೋಡಿದ್ವಿ ಅಲ್ಲ. ನೋಡಿದಾಗ ನಮ್ಮ ಮನೆಯಲ್ಲೆಲ್ಲ ಅವಾಗಿನ ಕರ್ಜಿಕಾಯಿ ಇವನ್ನೆಲ್ಲ ಮಾಡ್ತಿದ್ರು. ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿ, ಅವ್ನು ನೋಡೋದಕ್ಕೆ ಬಹಳ ತೇಜೋಮೂರ್ತಿ. ಆ ಜೀವನದಲ್ಲಿ ಅಂಥ ರೂಪ ನಾನು ಇನ್ನೂ ಕಂಡಿಲ್ಲ. ಅಷ್ಟು ತೇಜೋಮೂರ್ತಿ. ಅವನ ಹುಬ್ಬುಗಳು, ಅವನ ಮೂಗು, ಅವನ ಮೀಸೆ, ಅವನ ದೇಹದ ಚರಿ, ಅವನಥರ ವೈರಾಗ್ಯ ಚಕ್ರವರ್ತಿನೋ ಅನ್ನುವಷ್ಟು ಮಟ್ಟಿಗೆ ಒಂಥರ ಅಲ್ಲಮನ ಪ್ರತಿರೂಪದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಅವನ ಮನೆ ಮುಂದೆ ಬಂದ. ಮನೆ ಮುಂದೆ ಬಂದು ಅಲ್ಲಿ ಒಂದು ಮಾತು ಕೇಳ್ದ, ಶಿವೋಹಂ ಶಿವ ಭಿಕ್ಷಾಂದೇಹಿ ಅನ್ನುವಂಥ ಮಾತು. ಅವನ ಜೀವನದಲ್ಲಿ ನಾನು ಅವನ ಬಾಯಿಂದ ಕೇಳಿದ 2 ಮಾತು. ಒಂದು ಶಿವೋಹಂ ಶಿವ ಭಿಕ್ಷಾಂದೇಹಿ, ಇನ್ನೊಂದು ಮಾತು ನಾನು ಇವತ್ತು ಬೇಡ್ತಾ ಇದ್ದೀನಿ, ಮುಂದೆ ನೀನು ಬೇಡ್ತೀಯ. ಇವೆರಡೇ ಮಾತು. ಪುನಃ ಬಂದ. ಹೊಸಲು ಹೊರಗಡೆ ನಾನಿದ್ದೆ, ಹೊಸಲು ಹೊರಗಡೆ ಅವ ಇದ್ದ, ಹೊಸಲು ಒಳಗಡೆ ನಾನಿದ್ದೆ. ಅವ ನಾನು ಒಂದಿಷ್ಟು ದುಡ್ಡು, ಒಂದು ₹5 ಅವಾಗ ಹಿತ್ತಾಳಿ ಬಂದಿ ಅಂತ ಬರ್ತಿದ್ದು. ಆ ಹಿತ್ತಾಳಿ ಬಂದಿನ ಒಂದಿಷ್ಟು ಕರ್ಜಿಕಾಯಿ ತೊಗೊಂಡು ಹೋಗಿ ಅವ್ನ ಜೋಳಿಗೆಗೆ ಹಾಕಕ್ಕೆ ಹೋದಾಗ
ನಮ್ಮ ತಾತ ಆ ಭಿಕ್ಷುಕಿಗೆ ಬೈದ ಬೇಗಳ ನನಗೆ ನೆನಪಿಗೆ ಬಂತು. ನಾನು ಅವ್ನ ಜೋಳಿಗೆಗೆ ಆ ದುಡ್ಡು ಆ ಕರ್ಜಿಕಾಯಿ ಹಾಕಿ ಅವ್ನು ಒಂದು ಮಾತಂದ, ನೀನಾರ ಹೊರಗಡೆ ಬಾ ಒಂದು, ಇಲ್ಲ ನಾನಾರ ಒಳಗಡೆ ಬರ್ತೀನಿ, ಹೊಸಲು ಹೊರಗಡೆ ನೀಡಬೇಡ ಅಂತೇಳಿ. ಪುನಃ ನಾನು ಹೊರಗಡೆ ಬಂದು ನೀಡಿದೆ, ಬಾ ನಿನಗೆ ದಾರಿ ಕಾಯ್ತಿದ್ದೆ ಬಾ ಅಂತಂದ. ಬಂದಮೇಲೆ ಒಂದು ಜೋಳಿಗೆ ಹಾಕಿದಾಗ ನನಗೆ ಬೈಗಳ ನೆನಪಂತು. ದುಡ್ಕೊಂಡು ತಿನ್ನಿರಿ ನಿಮ್ಮ ಕರ್ಮಕ್ಕೆ, ಯಾಕೆ ಬೇಡ್ಕೊಂಡು ತಿಂತೀರಿ ನಿಮ್ಮ ಕರ್ಮಕ್ಕೆ ಅಂತ ತಿಳ್ಕೊಂಡು ಬೈದೆ. ಅವ್ನಿಗೆ ಏನು ಸಿಟ್ಟು ಬಂತು ಏನೋ ಗೊತ್ತಿಲ್ಲ, ಹಸನ್ಮುಖಿಯಾಗಿ ನಕ್ಕು ಒಂದೇ ಒಂದು ಮಾತು ಹೇಳ್ದ, ಇವತ್ತು ನಾನು ಬೇಡ್ತಾ ಇದ್ದೀನಿ, ಇನ್ನು 1 ವರ್ಷಕ್ಕೆ ನೀನು ಬೇಡ್ತೀಯ ಅಂತ ಹೇಳಿ ಹೋಗ್ಬಿಟ್ಟ. ಅವ್ನು ಹೇಳಿದ ಅದೇ ದಿನಕ್ಕೆ ನಾನು ಮನೆ ಬಿಟ್ಟೆ. ಅದೊಂಥರ ಏನೋ ವ್ಯವಸ್ಥೆನೋ ಏನೋ ಗೊತ್ತಿಲ್ಲ, ಅವ್ನು ನಮ್ಮ ಸನ್ಯಾಸಿ ಆಗಬೇಕಂದು ಪೂರ್ವದ ಋಣಾನುಬಂಧ ಇತ್ತು ಏನೋ ಗೊತ್ತಿಲ್ಲ. ಆ ರೀತಿಯಾಗಿ ಬಂದಂತಹ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಗಳಾದಮೇಲೆ ನಾನು ಸನ್ಯಾಸಿ ಆದಮೇಲೆ ನನ್ನೊಬ್ಬರು ಕೇಳಿದ್ರು, ಇಲ್ಲ ಮತ್ತು ಇತ್ತೀಚೆಗೆ ಒಂದು ಊರಿಗೆ ಪ್ರವಚನಕ್ಕೆ ಹೋದಾಗ, ಈ ರಾಯಚೂರು ಜಿಲ್ಲೆ ಲಿಂಗಸೂರು ಹತ್ತಿರ ಒಂದು ಊರು ಬರ್ತದೆ, ಅಲ್ಲಿ ಒಂದು ಕಾಲೇಜಿಗೆ ಉಪನ್ಯಾಸ ಮಾಡೋಕ್ಕೆ ಹೋದ ಸಂದರ್ಭದಲ್ಲಿ ನಾನು ಕೇಳಿದ್ರು ಹುಡುಗ, ಆ ಕಾಲೇಜಿನ ಉಪನ್ಯಾಸ, ಇಲ್ಲ ಸ್ವಾಮೀಜಿ ಇಷ್ಟೇ ವಿದ್ಯಾಭ್ಯಾಸ ಮಾಡಿದ್ದೀನಿ ಅಂತಿದ್ರಿ, ಮತ್ತು ಸರ್ಕಾರಿ ಉದ್ಯೋಗ ಬಿಟ್ಟಿದ್ದೀನಿ ಅಂತಿದ್ರಿ, ಮತ್ತು ಇಷ್ಟೆಲ್ಲ ಆಗಿ ಮತ್ತು ನೀವು ಯಾಕೆ ಸನ್ಯಾಸಿಗಳಾದ್ರಿ, ತಂದೆ ತಾಯಿಗಳನ್ನ ಬಿಟ್ಟರು ನೀವೆಲ್ಲ ಇದ್ರೂ ಕೂಡ ಯಾಕೆ ಮಠಕ್ಕಾದ್ರಿ ಅಂತ ಕೇಳಿದಾಗ, ಅವಾಗ ನಾನು ಬಾಯಿಂದ ಕಾಕತಾಳೀಯವಾಗಿ ಬಂದಂಥ ಒಂದು ಮಾತು, ಒಬ್ಬ ಹೆಣ್ಮಗಳನ್ನು ಪ್ರೀತಿ ಮಾಡವ ಸಂಸಾರಿ, ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳನ್ನು ಪ್ರೀತಿ ಮಾಡವ ಸನ್ಯಾಸಿ, ಹಾಗಾಗಿ ನಾನು ಸನ್ಯಾಸಿ ಆಗಿದ್ದೀನಿ ಅನ್ನೋವಂಥ ಒಂದು ಭಾವ. ಸನ್ಯಾಸಿಗಳಾದಮೇಲೆ ಅವ್ರಿಗೆ ಹಿಂದೆ ಮುಂದೆ ಅಳೋದಕ್ಕೆ ಕರೆಯೋದಕ್ಕೆ, ಯಾವುದೇ ಒಂದು ಸತ್ಯವನ್ನು ಪ್ರತಿಪಾದನೆ ಮಾಡೋದಕ್ಕೆ ಹಿಂದೆ ಪೂರ್ವಾಶ್ರಮದ ಬೆದರಿಕೆಗಳಿರೋದಿಲ್ಲ. ನಿನ್ನ ತಾಯಿಗೆ ಹಂಗೆ ಮಾಡ್ತೀನಿ, ನಿನ್ನ ತಂದೆಗೆ ಹಿಂಗೆ ಮಾಡ್ತೀನಿ, ನಿನ್ನ ಬಂಧುಗಳು, ಇವು ಯಾವುದು ಬೆದರಿಕೆಗಳಿಲ್ಲ ಅನ್ನೋದು ಒಂದು. ಸ್ವತಂತ್ರಕ್ಕೆ ಧಕ್ಕಿ ಬರಬಾರ್ದು ಸನ್ಯಾಸಿಗೆ. ಹಾಗಾಗಿ ಪೂರ್ವಾಶ್ರಮ ನಿರಸನ ಹೊರತು ತಂದೆ ತಾಯಿಗಳನ್ನ ವಿರೋಧ ಅಂತಲ್ಲ, ಅಲ್ಲ ವಿರೋಧ ಅಂತಲ್ಲ. ಯಾವತ್ತೂ ಕೂಡ ಹುಟ್ಟಿದ ಹಸು ಸಾಯುವಾಗ ಕರುಗೆ ಯಾವಾಗ ಮೇವಿಟ್ಟು ಹೋಗಲ್ಲ. ಹಾಗಾಗಿ ತಂದೆ ತಾಯಿಗಳು ನಮಗೆ ಆಸ್ತಿ ಮಾಡಿರ್ಬೋದು, ಮಕ್ಕಳು ತಂದೆ ತಾಯಿಗೆ ಆಸ್ತಿ ಮಾಡ್ಬೇಕಂತೇನಿಲ್ಲ. ಅವರು ಪ್ರಾರಬ್ಧ, ಮಗ ನಮ್ಮ ಜೊತೆ ಇಲ್ಲ ಅನ್ನೋದು ಅವ್ರ ಪ್ರಾರಬ್ಧ, ನಾನು ಸನ್ಯಾಸಿ ಆಗಬೇಕು ಅನ್ನೋದು ನನ್ನ ಸುಕೃತ, ಇಷ್ಟೇ. ಅಲ್ಲ, ಕೆಲವು ತಂದೆ ತಾಯಿಗೆ ಸಂತೋಷನೇ ಇರ್ತದಲ್ಲ. ಆ ಪೂರ್ವಾಶ್ರಮದ ತಂದೆ ತಾಯಿಗಳಿಗೆ ಒಬ್ಬ ಸನ್ಯಾಸಿ ಮೊದಲು ಹಂತದಲ್ಲಿ ದುಃಖ ಆಗ್ತದೆ. ಮೊದಲು ಹಂತದಲ್ಲಿ ದುಃಖ ಆದಾಗ, ನಿಮ್ಮ ಮಗ ಈ ರೀತಿ ಬೆಳೆದಿದ್ದಾನ್ರಿ, ಬಹಳಷ್ಟು ಮಂದಿಗೆ ಅನ್ನ ನೀರು ಕೊಡ್ತಾ ಇದ್ದಾನ್ರಿ, ಬಹಳ ಚಲೋ ಪ್ರವಚನ ಮಾಡ್ತಾರೆ, ಬಹಳ ಒಳ್ಳೆ ಸಂಸ್ಕಾರಕ್ಕೆ ಹೋಗಿನಂತ ಆ ಮಾತುಗಳ ಕಿವಿಗೆ ಬಿದ್ದಾಗ ಅದೇ ತಂದೆ ತಾಯಿಗಳ ಜೀವನಕ್ಕೊಂದು ಬಹಳ ಅದ್ಭುತವಾದಂಥ ವ್ಯವಸ್ಥೆ, ಅದ್ರ ಮೇಲೆ ಅವ್ರ ಜೀವನ ತೆಗಿತಾರೆ. ಅವು ತಾಯಿಗೆ ಹೋಗಿ ಜನ ಮಾತಾಡ್ಸಲ್ಲ, ಎಂತ ಮಗನ ನಡೆದಿ, ಇಷ್ಟೇ, ನಿನ್ನ ಗರ್ಭ ಭಾಳ ದೊಡ್ಡದವ ಅಂತಂದ್ರೆ ಅಷ್ಟ್ರ ಮೇಲೆ ಒಂದು 2 ಹೊತ್ತು ಊಟನೇ ಬಿಟ್ಬಿಡ್ತಾಳೆ ಆಕೆ, ಅದ್ರ ಮೇಲೆ ಉಪವಾಸದ ಮೇಲೆ ಬದುಕ್ತಾಳೆ. ಹೌದು, ಅಂದ್ರೆ ಆ ತಾಯಿ ಜನ್ಮನು ಸಾರ್ಥಕತೆ ಅದ, ಅದು ಅವಳ ಸಾರ್ಥಕತೆ. ಧನ್ಯದ ಮಾನ್ಯ, ನಮ್ಮ ತ್ಯಾಗಕ್ಕಿಂತಲೂ ಅವಳ ತ್ಯಾಗ ದೊಡ್ಡದು, ದೊಡ್ಡ ತ್ಯಾಗ. ಹಬ್ಬ ಹುಣ್ಣಿಮೆ ಬಂದ್ರೆ ಮಕ್ಕಳು ನೆನಪಾಗ್ತಾರೆ ಆಕೆಗೆ. ಆದ್ರೆ ಇಂಥ ಸನ್ಯಾಸಿಗಳ ತ್ಯಾಗವನ್ನು ಸಮಾಜ ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಬಿಟ್ಟು ಸುಖ ದುಃಖ ಬಿಟ್ಟು ಬಂದಿದ್ದಾರೆ ಅಂದಮೇಲೆ ಸನ್ಯಾಸಿಗಳಾಗಿರಬೇಕು. ಒಂದು ಸನ್ಯಾಸಿಗಳ ಕಷ್ಟವನ್ನು ಸಮಾಜ ಅರ್ಥ ಮಾಡ್ಕೋಬೇಕು. ಗುರುಗಳ ತಮ್ದು ಈಗೆಲ್ಲ ಒಂದು ನಾವು ವಿದ್ಯಾಭ್ಯಾಸ ಅಂತೀವಲ್ಲ, ಗುರುಕುಲ ಅಂತೀವಿ, ನಾವೀಗ ಸಿದ್ಧಗಂಗಾ ಮಠ ಅಜ್ಜ ಅವ್ರ ನೆನಪು ಮಾಡ್ಕೋಬೇಕು, ಸುತ್ತೂರು ಮಠ ಶ್ರೀಗಳ ನೆನಪು ಮಾಡ್ಕೋಬೇಕು. ಇತ್ತೀಚೆಗಷ್ಟೇ ನಾವು ನೀಲಜಿಯವರು ಶಿವಶರಣ ಪಟ್ಟದೇವ್ರದ್ದು ಮಾಡಿದೆ. ಭಗವದ್ಗೀತೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಅದ್ಭುತವಾಗಿ ಮಾಡಿ ಹೋದ್ರು. ಇವತ್ತು ನಿಮ್ದು ಈ ಮಠದ ಪರಂಪರೆ ಬಗ್ಗೆ ಮಾತಾಡ್ರಿ, ನೀವಿರೋ ಮಠದ ಬಗ್ಗೆ. ಹಳಕಟ್ಟಿ ಅಪ್ಪವರು ದ್ವಿತೀಯ ಬಸವಣ್ಣ. ಹೌದು, ಇವತ್ತಿಗೆ ಮಠಗಳಾಗ್ಲಿ ಲಿಂಗಾಯತ ಪರಂಪರೆಯಲ್ಲಿ, ಶರಣ ಪರಂಪರೆಯಲ್ಲಿ ಆ ಪಟ್ಟದೇವರು ಮತ್ತು ವಿರಕ್ತ ಮಠಗಳಂತ 2 ಬರ್ತವೆ. ಒಂದು ಹಿರೇಮಠ, ಇನ್ನೊಂದು ವಿರಕ್ತ ಮಠ ಅಂತ. ಆ ಪಟ್ಟದೇವರ ಮಠಗಳಲ್ಲಿ ಸ್ವಲ್ಪ ರಕ್ತ ಸಂಬಂಧಗಳ ಮಠಗಳಿರ್ತದೆ, ಇಲ್ಲಿ ವಿರಕ್ತ ಸಂಬಂಧದ ಮರಿಗಳನ್ನು ಮಾಡುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಇಷ್ಟೆಲ್ಲವೂ ಅವ್ರ ಅಂಜನೇಯ ಮಠಗಳು, ಇವು ನಿರಂಜನ ಮಠಗಳು ಅನ್ನುವಂತಹ ಒಂದು ಭಾವ ಇದೆ. ಆ ಪರಂಪರೆಯಲ್ಲೂ ಸ್ವಾಮಿಗಳಿದ್ದಾರೆ, ಈ ಪರಂಪರೆಯಲ್ಲೂ ಸ್ವಾಮಿಗಳಿದ್ದಾರೆ ಬಹಳಷ್ಟು ಜನ. ಈ ಕನಿಷ್ಠ ಒಂದು 3-4 ಸಾವಿರ ಜನ ಆದರೂ ನಾವು ಇದೀವಿ ಇವತ್ತು, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಇವೆಲ್ಲ ಹಿಡ್ಕೊಂಡು. ನಮ್ಮ ಸ್ವಾಮಿತ್ವದ ಕುಲದಲ್ಲಿ ಈಗ ಎಷ್ಟು ಜನ ಜೀವಂತ ಅದೀವಿ, ಇನ್ನು ಮುಂದೆ ಎಷ್ಟು ಜನ ಹುಟ್ಟೋರಿದ್ದಾರೆ ಸ್ವಾಮಿಗಳು, ಈಗ ಎಷ್ಟು ಜನ ಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ. ಇವರು ಯಾರ ಕೈಯಲ್ಲೂ ಆಗದೇ ಇರುವಂತಹ ಕೆಲಸ, ಬಸವನನ್ನು ಉಳಿಸುವಂಥ ಕೆಲಸ ಮಾಡಿದ್ದು ಹಳಕಟ್ಟಿಯವರು. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ, ಹಳ್ಳದ ಕಟ್ಟಿ, ಚಿಕ್ಕೋಡಿ ತಮ್ಮಣ್ಣಪ್ಪನ ಮಗಳನ್ನ ಮದುವೆ ಮಾಡಿಕೊಂಡಂಥ ಹಳಕಟ್ಟಿ, ಬಹಳ ಅದ್ಭುತವಾದಂತಹ ನೇಕಾರಿಕಾ ಸಮಾಜದಲ್ಲಿ ಹುಟ್ಟಿದಂಥ ಹಳಕಟ್ಟಿ, ಜೀವನವೆಲ್ಲ ಸ್ವಾರಸ್ಯಮಯವಾಗಿ ಬದುಕಿದಂಥ ಹಳಕಟ್ಟಿ, ಬದುಕಿದ್ದೇ ಬಸವಣ್ಣ ಅನ್ನುವಂಥ ಒಂದು ವಚನ ಅನ್ನೋದು ಬಿಟ್ಟರೆ ಅವ್ರ ಜೀವನದಲ್ಲಿ ಮತ್ತೊಂದು ಏನೇನು ಕಾಣಲಾರ್ದಂತಹ ಹಳಕಟ್ಟಿ. ಆರೋಗ್ಯಕ್ಕೆ ತೊಂದರೆ ಇದ್ದಾಗ, ಹೊಟ್ಟೆಗೆ ಅನ್ನ ಇಲ್ಲದಾಗ ಜೀವನವನ್ನು ಬಹಳ ಅದ್ಭುತವಾಗಿ ಬದುಕಿದಂತಹ ಹಳಕಟ್ಟಿ. ಎಂದು ಕಷ್ಟ ಅನ್ನಲಿಲ್ಲ, ಬದುಕನ್ನಲಿಲ್ಲ, ಏನೇನು ಅನ್ನದೇ ಇರುವ ರೀತಿಯಲ್ಲಿ ಇವತ್ತು ಎಲ್ಲರ ಬಸವಣ್ಣ ಥೇಮ್ಸ್ ನದಿಯ ದಡದ ಮೇಲೆ ಹೋಗಿ ಕುಂತಿದ್ದಾನಂದರೆ, ಇವತ್ತೆಲ್ಲಾದರೂ ಬಸವಣ್ಣನವರು ಪಾರ್ಲಿಮೆಂಟ್ನಲ್ಲಿ ಹೋಗಿ ಕುಂತಿದ್ದಾರಂದರೆ, ಅನುಭವ ಮಂಟಪ ಅನ್ನೋದಂಥ ಚೆನ್ನಪ್ಪನವರು ಬರೆದಂತಹ ಅನುಭವ ಮಂಟಪದ ಐತಿಹಾಸಿಕತೆ, ಆ ಅನುಭವ ಮಂಟಪ ಇವತ್ತಿಗೆ ಉಳಿದು ಇವತ್ತಿಗೆ ಜಗತ್ತಿನ ಫಸ್ಟ್ ಪಾರ್ಲಿಮೆಂಟ್ ಅಂದರೆ ಮೊದಲ ಸಂಸತ್ತು ಅಂತ ಏನಾರ ಇತ್ತು, ಆದರೆ ಬೆಳಕಿಗೆ ಬಂದಿರಲಿಲ್ಲ. ಆ ಬೆಳಕಿಗೆ ಬಂದಿದೆ ಅಂದರೆ ಏನೋ ಇವತ್ತು ಬಸವಣ್ಣನವರು ಹೆಸರಿನ ಮೇಲೆ ಜಗತ್ತಿನಲ್ಲಿ ಇಷ್ಟೆಲ್ಲ ನಡೆದಿದೆ ಅನ್ನೋದು ಇವತ್ತಿನ ದಿನಮಾನ ಕಿವಿ ಕೇಳ್ತಾ ಇದೆ ಅಂದರೆ ಅದ್ರ ಎಲ್ಲ
ಶ್ಲಾಘನೀಯ ಸಲ್ಲಬೇಕಾಗಿದ್ದು ಹಳಕಟ್ಟಿಯವ್ರ ಪಾದಕ್ಕೆ. ಹೌದೌದು. ಬಹಳ ದೊಡ್ಡವರು. ಇವತ್ತು ಅವರೆಲ್ಲಾದರೂ ಜೀವಂತ ಇದ್ದಿದ್ರೆ ನಾನು ಸ್ವಾಮಿತ್ವ ಅನ್ನೋದನ್ನು ಮರೆತು ಅವ್ರ ಕಾಲಲ್ಲ ಅವ್ರ ಪಾದರಕ್ಷ ತೊಳೆದು ನೀರು ಕುಡಿತಿದ್ದೆ ನಾನು. ಅಂತಹ ದೊಡ್ಡ ತ್ಯಾಗಿ, ಅಂತಹ ದೊಡ್ಡ ಜೀವ. ದೊಡ್ಡ ಮಗ, ಎಂಥ ದೊಡ್ಡ ಮಗ. ಅವನ ಮೊದಲನೇ ಮಗ ಜಗತ್ತಿನ 11 ರಾಷ್ಟ್ರಗಳಲ್ಲಿ ನೇಕಾರಿಕೆ ಮೇಲೆ ತರಬೇತಿ ಕೊಡುವಂತಹ ಇಂಜಿನಿಯರ್. ಮಗ ಸತ್ರು ಕೂಡ ಮಣ್ಣಿಗೆ ಹೋಗಲಾರ್ದಂತೆ ವಚನಗಳನ್ನ ಪ್ರಿಂಟ್ ಹಾಕುವಂತಹ ಒಂದು ವ್ಯವಸ್ಥೆ. ಅಂಥ ಎಲ್ಲ ಕಷ್ಟಗಳನ್ನ ಅಲ್ಲೋ ಇಲ್ಲಿಂದ ಮಗನ ಹೆಣನ ಡೆಲ್ಲಿಯಿಂದ ತೊಗೊಂಡು ಕರ್ನಾಟಕಕ್ಕೆ ಬಂದು ಮಣ್ಣು ಮಾಡಬೇಕಾದ್ರೆ ಆ ಹೆಣ ತೊಗೊಂಡು ಬರೋಕ್ಕೆ ಅಂದರೆ ಶವ ತೊಗೊಂಡು ಬರೋಕ್ಕೆ ಪಾರ್ಥಿವ ಶರೀರವನ್ನು ನಮ್ಮ ಕರ್ನಾಟಕಕ್ಕೆ ತೊಗೊಂಡು ಬರಬೇಕಾದ್ರೆ ಎಷ್ಟು ದುಡ್ಡು ಹತ್ತದೆ ಅಂತ ತಿಳ್ಕೊಂಡು ಇಷ್ಟು ದುಡ್ಡು ಹಾಕಿ ಇಲ್ಲಿ ಹೆಣ ತೊಗೊಂಡು ಬರೋದ್ರೊಳಗೆ ಏನದ ಅಷ್ಟು ದುಡ್ಡು ಹಾಕಿ ವಚನ ಪ್ರಿಂಟ್ ಮಾಡಿಸ್ತೀನಿ ಅನ್ನುವಂತಹ ಹಳಕಟ್ಟಿಯವರು. ಮಾರ್ಷಲ್ ಮಷಿನ್ ಅನ್ನುವಂತಹ ಒಬ್ಬ ಕ್ರೈಸ್ತ ಮಷಿನರಿಸು ಆಗಿನ ಕಾಲಕ್ಕೆ ಬ್ರಿಟಿಷರು ಅಲ್ಲಿ ಆ ಪತ್ರವನ್ನು ನೋಡಿ ಇದು ಮಂಗಳೂರಿಗೆ ಕಳಿಸಿದಾಗ ಆ ಪತ್ರ ಎಲ್ಲ ನೋಡ್ತಾರೆ. ಅವರು ನೋಡಿ ಈ ವಚನಗಳನ್ನೆಲ್ಲ ಪ್ರಿಂಟ್ ಹಾಕ್ಸ್ಕೊಡ್ರಿ ಅಂತಂದಾಗ ಹೇಳ್ತಾರೆ, ನಾವು ಕ್ರೈಸ್ತ ಧರ್ಮ, ನಾವು ನಮ್ಮ ದೇಶವನ್ನು ಬಿಟ್ಟು ನಿಮ್ಮ ದೇಶಕ್ಕೆ ಬಂದಿದ್ದು ವ್ಯಾಪಾರಕ್ಕಾಗಿ, ಇನ್ನೊಂದು ಮಸಾಲೆ ಪದಾರ್ಥಕ್ಕಾಗಿ, ಎರಡನೇದು ಕಾರಣ ನೀವು ಗುಲಾಮರಾದ್ಮೇಲೆ ನಿಮ್ಮನ್ನು ಆಳಿ ನಿಮ್ಮ ದೇಶದ ಸಂಪತ್ತು ಒಯ್ಯಕ್ಕೆ ಬಂದೀವಿ ಅನ್ನೋದು ಒಂದು ಭಾಗ. ಆದರೆ ನಮ್ಮ ಧರ್ಮವನ್ನು ನಿಮ್ಮ ಜನರಿಗೆ ಕೊಟ್ಟು ಹೋಗೋದು ಎರಡನೇ ಪಾರ್ಟ್. ಎರಡನೇ ಒಂದು ಉದ್ದೇಶ ನಮ್ಮದು. ನಾವೆಲ್ಲಾದ್ರೂ ನಿಮ್ಮ ವಚನಗಳನ್ನು ಪ್ರಿಂಟ್ ಹಾಕಿದರೆ ನಿಮ್ಮ ದೇಶದ ವೈದಿಕ ವ್ಯವಸ್ಥೆ ವಿರುದ್ಧ ನಡೆದಂತಹ ಒಂದು ಚಳುವಳಿ ಇದೆಯಲ್ಲ, ಈ ವಚನಗಳನ್ನು ನಾವು ಪ್ರಿಂಟ್ ಹಾಕಿದರೆ ಎಲ್ಲರೂ ಕ್ರೈಸ್ತ ಧರ್ಮವನ್ನು ಬಿಟ್ಟು ಎಲ್ಲರೂ ಲಿಂಗಾಯತ ಅರ್ಥಾರ್ಥ ಬಸವ ಧರ್ಮವನ್ನೇ ಸ್ವೀಕಾರ ಮಾಡ್ತಾರೆ, ನಮ್ಮ ಕ್ರೈಸ್ತ ಧರ್ಮಕ್ಕೆ ಉಳಿಗಾಲ ಇಲ್ಲ ಆಗ್ತದೆ, ಅದಕ್ಕಾಗಿ ನಾವು ಮಾಡೋದಿಲ್ಲ ಅಂತ. ಇಂತಹ ವಚನ ಪರಂಪರೆಗಳನ್ನು ಉಳಿಸಿದ್ದು ಸುಮಾರು 19-20ನೇ ಶತಮಾನದಲ್ಲಿ ಹಳಕಟ್ಟಿ ಅಪ್ಪವ್ರು ಏನು ಮಾಡಿದ್ರಲ್ಲ, ಈ ಹಳಕಟ್ಟಿ ಅಪ್ಪವ್ರ ಪೂರ್ವದಲ್ಲಿ ಒಂದು ಸಂಪಾದನಾ ಅಂತ ಸಮಯ ಬರ್ತದೆ. ನೀವು ಗೊತ್ತಿರಬಹುದು, ಈ ಲಿಂಗಾಯತ ಪರಂಪರೆಯಲ್ಲಿ ಶ್ರೀಮದ ನಲ್ಲಮಪ್ರಭು ಸಮಯಾನ್ವಿತ ಪರಂಪರೆ ಅಂತ ಬರ್ತದೆ. ಅವಾಗ 770 ಮರಗಣಗಳು, 1,96,000 ಜನರ ಚರಜಂಗಮರು, ಇವರೆಲ್ಲ ಒಂದು ಕಡೆ ಕಲ್ಯಾಣದಲ್ಲಿ ಎದ್ದು ಹೋದ ಮೇಲೆ ಸುಮಾರು ಒಂದು 200 ವರ್ಷ ಅದು ಅಜ್ಞಾತವಾಸಕ್ಕೆ ಬಿದ್ದುಬಿಡ್ತು ಧರ್ಮ. ಬಸವಣ್ಣನವರು ಅವರ ಪರಂಪರೆಯಲ್ಲಿ ಶೂನ್ಯಪೀಠದ ಅಧ್ಯಕ್ಷರಾದ ಅಲ್ಲಮಪ್ರಭುಗಳು ಜಗದ್ಗುರುಗಳು, ಅವ್ರ ನಂತರದಲ್ಲಿ ಚನ್ನಬಸವಣ್ಣನವರು, ಬಸವಣ್ಣನವರ ಹಿರಿಯಕ್ಕನ ಮಗ ಚನ್ನಬಸವಣ್ಣನವರು, ಅವ್ರ ನಂತರದಲ್ಲಿ ವೈರಾಗಿ ಸೊನ್ನಲಾಪುರದ ಸಿದ್ದರಾಮೇಶ್ವರ, ಕಾಯಕ ಯೋಗಿ ನಿರಂಜನ ಯೋಗಿ, ಅವ್ರ ನಂತರದಲ್ಲಿ ಈ ಪರಂಪರೆಗೆ ವಾರಸುದಾರರಿಲ್ಲಾದರು. ವಾರಸುದಾರ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಆ ವಚನಗಳು ಏನೇನು ಈ ಬಸವನ ಬಾಗೇವಾಡಿಯಿಂದ ಹಿಡ್ಕೊಂಡು ಸಾಂಗ್ಲಿ, ಗುಡ್ಡಾಪುರ ಈ ಮಾರ್ಗವಾಗಿ ಏನು ಶರಣರು ಈ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಉದ್ದಕ್ಕೂ ಹೋಗಿ ನೀವು ಉಳ್ವಿಗೆ ಹೋಗ್ತಲ್ಲ ಉತ್ತರ ಕನ್ನಡ ಜಿಲ್ಲೆಗೆ, ಅಲ್ಲಲ್ಲಿ ಈ ಬಿಜ್ಜಳನ ಸೈನಿಕರ ಕಾಡಾಟ ಹೆಚ್ಚಾಗಿರ್ತದೆ. ಅದು ಬಿಜ್ಜಳ ಮಾಡಿಸ್ದು ಅಥವಾ ಅವನ ಮಗ ಸೋಮಿದೇವ ಮಾಡಿಸ್ದು ಅಥವಾ ಅಳಿಯ ಬಿಜ್ಜಳ ಮಾಡಿಸ್ದು ಅಥವಾ ಕೊಂಡಿ ಮಂಚನ ಮಾಡಿಸ್ದು ಬಿಜ್ಜಳನ ಹತ್ಯೆ ಆಗಿರ್ತದ ಅಂತ ಹೇಳ್ತೀವಿ. ಆದರೆ ದಾಖಲೆಗಳ ಪ್ರಕಾರ ಸಿಕ್ಕಂತೆ ಬಿಜ್ಜಳ ಮಾಡಿಸ್ತಾ ಅಂತ ತಿಳ್ಕೊಂಡು ನಾವೆಲ್ಲ ಹೇಳ್ತೀವಿ, ಲಘು ಭಾಷೆಯಲ್ಲಿ ಹೇಳುವಂತಹ ಒಂದು ವ್ಯವಸ್ಥೆ. ಹಾಗಾದ್ರೆ ಬಿಜ್ಜಳ ಏನು ಮಾಡಲಿಕ್ಕಿಲ್ಲ, ಅವರು ನಂತರದಲ್ಲಿ ಅವರೆಲ್ಲ ಮಾಡಿಸಿದ್ರು, ಅವನ ಹೆಸರು ಇಟ್ಕೊಂಡು ಯಾರೋ ಮಾಡಿಸಿದ್ರೇನೋ ಅನ್ನುವಂಥ ಒಂದು ವ್ಯವಸ್ಥೆ. ಆವಾಗ ವಚನಗಳನ್ನು ಉಳಿಸೋದು ಬಹಳ ದುರ್ಲಭ ಆಗಿತ್ತು. ಯಾರು ಶರಣರ ಮನೆಗಳಲ್ಲಿ ವಾಸ್ತವ್ಯ ಹೂಳ್ತಾರೆ ಅವರು ವಿಶ್ವಾಸಿಕ ಅನಿಸಿದರೆ ಅಥವಾ ಈ ಶರಣ ಪರಂಪರೆಯನ್ನು ಉಳಿಸ್ತಾರೋ ಅನ್ನುವಂತಹ ಒಂದು ಭಾವ ಬಂದರೆ, ಅಥವಾ ಒಂದಿಷ್ಟು ಮಹದಾಶೆಗಳಿಗಾಗಿ ಒಂದಿಷ್ಟು ಲೋಭಿಗಳಿಗಾಗಿ ವಚನಗಳನ್ನ ಏನಾದರೂ ಅವ್ರು ಕೊಟ್ಟಿಗಿಟ್ಟಾರೋ ಅಂತಹ ಎಲ್ಲ ವ್ಯವಸ್ಥೆಗಳನ್ನು ಅವರಲ್ಲಿ ಕಂಡುಕೊಂಡು ಎಲ್ಲ ಲಕ್ಷಣಗಳನ್ನು ಕಂಡುಕೊಂಡು ಶರಣರು ಅವ್ರ ಮನೆಗಳಲ್ಲಿ ವಚನಗಳನ್ನ ಇಡ್ತಿದ್ರು. ಆವಾಗ ಪಾಶುಪತ, ನಕುಲಿಕ ಶೈವ ಅನ್ನುವಂತಹ ವೀರಶೈವ ಶಿವಶೈವ ಮಠಗಳಂತೂ ಇದ್ವು. ವೀರಶೈವ ಅಲ್ಲ, ಶಿವಶೈವ ಮಠಗಳಂತಿದ್ವು. ಆ ಶಿವಶೈವ ಮಠಗಳಲ್ಲಿ ಎಲ್ಲವನ್ನು ಕೂಡ ಈ ಪಾಶುಪತ ಪರಂಪರೆಯ, ಕಾಳಾಮುಖ ಪರಂಪರೆಯ, ನಾಥ ಪರಂಪರೆಯ ಬಹಳಷ್ಟು ಮಠಗಳಲ್ಲಿ ನಾವು ನೋಡ್ತೀವಿ. ಈ ಖಾನಾಪುರ ತಾಲೂಕಿನ ಭಾಗದಲ್ಲೆಲ್ಲ, ಈ ಜಮಖಂಡಿ ಭಾಗದಲ್ಲೆಲ್ಲ ಕೂಡ ಮಠಗಳಂತಿದ್ವು. ಆದರೆ ಆ ಮಠಗಳಿಗೆ ಲಿಂಗ ದೀಕ್ಷಾ ಗುರುಗಳಿರಲಿಲ್ಲ, ಸಂಸ್ಕಾರವಂತ ಗುರುಗಳಿರಲಿಲ್ಲ, ಸಾಧುಗಳಿದ್ರು, ಕಾಳಾಮುಖಿಗಳಿದ್ರು, ಕೈರಿಗೆ ಮಸಿ ಹಚ್ಕೊಂಡು ಕಾಳಾಮುಖಿಗಳಿದ್ದು, ಧರ್ಮಬೋಧಕರಿದ್ದರು. ಅವರೆಲ್ಲ ವಚನಗಳನ್ನು ಇಟ್ಟಿಟ್ಟು ಹೋದ ಮೇಲೆ ಬಸವಣ್ಣನವರು ಲಿಂಗೈಕ್ಯರಾಗಿ ಶರಣರ ಕಲ್ಯಾಣ ಕ್ರಾಂತಿ ಆದ ನೀರು ಹರಿದು ತಿಳಿಯಾಗುವಂಥ ವ್ಯವಸ್ಥೆಗೆ ಆ ವಚನಗಳನ್ನು ಪುನಃ ಮತ್ತೆ ಮುದ್ರಣ ಮಾಡಿ ಅವನ್ನೆಲ್ಲವನ್ನು ಸಂರಕ್ಷಣೆ ಮಾಡಿದವರು ಯಾರು ಅಂತಂದರೆ ಯಡಿಯೂರು ತೋಂಟದ ಸಿದ್ಧಲಿಂಗೇಶ್ವರ ಅಂತ ಬರ್ತಾರೆ 15ನೇ ಶತಮಾನಕ್ಕೆ. ಅವರು 701 ವಿರಕ್ತರನ್ನು ಕರ್ಕೊಂಡು 701 ವಚನಗಳನ್ನು ಬರೀತಾರೆ. ಅವರಿಗಿಂತ ಪೂರ್ವದಲ್ಲಿ ಈ ವಿಜಯನಗರದ ಅರಸರು ಅಂತ ಬರ್ತಾರೆ. ವಿಜಯನಗರದ ಪ್ರೌಢದೇವರಾಯನ ಕಾಲಕ್ಕೆ 101 ವಿರಕ್ತರನ್ನು ತಯಾರು ಮಾಡ್ಕೊತಾರೆ. ಆ 101 ವಿರಕ್ತರ ಪೂರ್ವದಲ್ಲಿ ವಚನಗಳನ್ನು ಸಂಪಾದನಾ ಸಮಯ ಅಂತ ಹೇಳಿ ಒಬ್ಬರು ಚರವರ್ತಿಗಳಿದ್ದರು. ಅವರು ಮೂಲತಃ ಇದೇ ನಿಮ್ಮ ಕೆಳದಿಯ ಮಹಾರಾಜರು, ಕೆಳದಿಯ ಸಿದ್ದಬಸಪ್ಪ ನಾಯಕ ಅಂಥೇಳಿ. ಅವರು ಮೂಲತಃ ಕೆಳದಿ ಚೆನ್ನಮ್ಮನ ಮೂಲ ವಂಶಸ್ಥರು. ಅವರು ಬಸವಣ್ಣನ ಕಾಲಕ್ಕೆ ಪ್ರಭಾವ ಆಗಿ ಬಸವಣ್ಣನವರ ಹೆಸರ ಮೇಲೆ ಗುರುಬಸವಣ್ಣ ಅನ್ನುವಂತಹ ಅಂಕಿತದ ಮೇಲೆ ಅಲ್ಲಿ ಗುರುಬಸವೇಶ್ವರ ಅನ್ನುವಂಥ ಅಂಕಿತದ ಮೇಲೆ 3 ವಚನ ಬರೀತಾರೆ. ಬರೆದಿರಬಹುದು, ಆದರೆ ಕಲ್ಯಾಣ ಕ್ರಾಂತಿ ಹಂತದಲ್ಲಿ ಸಿಕ್ಕಿಲ್ಲ ಅಧ್ಯಯನಕ್ಕೆ. 3 ವಚನಗಳು ಮಾತ್ರ ಲಭ್ಯ ಇದಾವೆ. ಅವರು ಪುನಃ
ಈ ಬೆಳಗಾವಿ ಜಿಲ್ಲೆ ಉದ್ದಕ್ಕೆ ಬಂದು ಇಲ್ಲಿ ತಿಗಡಿ ಅಂತ ಒಂದು ಊರು ಬರ್ತದೆ. ಅಲ್ಲಿ ಹರಳಯ್ಯನ ಸತಿ ಕಲ್ಯಾಣಮ್ಮ ಮಗನ ಮದುವೆ ಮಾಡಿ ಒಂದು 2-3 ಗಂಟೆ ಒಳಗಡೆ ಮಕ್ಕಳನ್ನು ಇಡೀ ಸಂಸಾರವನ್ನು ಕಳ್ಕೊಂಡಂತಹ ನತದೃಷ್ಟ ಹೆಣ್ಮಗಳು ಆಗ್ತಂತ ಈ ಶರಣ ಪರಂಪರೆ ಅಥವಾ ಈ ಲಿಂಗಾಯತ ಸಮಾಜಕ್ಕೆ ಅಡಿಗಲ್ಲಿಟ್ಟಂತಹ ಜಂಗಮರ ಹಡೆದವ ತಾಯಿ. ಆ ಮಹಾತಾಯಿ ಇಲ್ಲಿಗೆ ಹತ್ಯೆ ಆಗ್ತಾಳೆ. ಬಿಜ್ಜಳನ ಸೈನಿಕರಿಂದ ಹತ್ಯೆ ಆಗಿ ಕಲ್ಯಾಣಮ್ಮನವ್ರು ಕಲ್ಲೂರಿನಲ್ಲಿ ಲಿಂಗೈಕ್ಯರಾಗ್ತಾರೆ. ಇದೇ ನಿಮ್ಮ ಬೈಲೊಂಗಲ್ ತಾಲೂಕಿನಲ್ಲಿ. ಅಲ್ಲಿ ಕಲ್ಲೂರಿನಿಂದ ಆ ತಾಯಿಯನ್ನು ತಗೊಂಡು ಬಂದು ತಿಗಡಿ ಮಠದಲ್ಲಿ ಅವಳ ಅಂತ್ಯ ಸಂಸ್ಕಾರವನ್ನೆಲ್ಲ ಮುಗಿಸಿ ಕಾದ್ರವಳ್ಳಿ ಯುದ್ಧ ಅಂತ ಬರ್ತದೆ. ಗೋವೆ ಕದಂಬರಿಗೂ ಕಲ್ಯಾಣ ಚಾಲುಕ್ಯರಿಗೂ ಒಂದು ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ಒಂದು ದೊಡ್ಡ ಶರಣರ ರಕ್ತಪಾತ ಆದಾಗ ಶರಣರೆಲ್ಲ ಆ ಕಡೆ ಹೋದರು. ಅಲ್ಲಿಂದ ಪುನಃ ಇವ್ರನ್ನ ಉಳ್ವಿಗೆ ಹೋಗೋದು ಬೇಡ ಅಂಥೇಳಿ ಈ ಸಿದ್ದಬಸವೇಶ್ವರ ಪುನಃ ಸಂಚಾರ ಮಾಡ್ಕೊತು ಈ ವರ್ತಿ, ಬೈಲ್ವಾಡ, ತಿಗಡಿ, ಸಂಪಗಾವ ಇವನ್ನೆಲ್ಲ ಮಾಡ್ಕೊಂಡು 360 ಮಠಗಳನ್ನ ಕಟ್ತಾರೆ. ಆ 360 ಮಠಗಳನ್ನ ಕಟ್ಟಿ ಎಲ್ಲೆಲ್ಲಿ ವಚನಗಳಿದ್ವಲ್ಲ ಅವನ್ನೆಲ್ಲ ಪುನಃ ಸಂಪಾದನೆ ಮಾಡ್ತಾರೆ. ಸಂಪಾದನೆ ಅಂದರೆ ಸಂಪಾದಕೀಯ, ಸಾಹಿತ್ಯ ಸಂಪಾದನೆ. ಹಣ ಸಂಪಾದನೆ ಅಲ್ಲ, ಧನ ಸಂಪಾದನೆ ಅಲ್ಲ, ಭೌತಿಕ ವಸ್ತುಗಳ ಸಂಪಾದನೆ ಅಲ್ಲ, ಹರಿದೋದಂತಹ ವಚನಗಳನ್ನು ಮತ್ತೆ ಸಂಪಾದಿಸುವಂತಹ ಸಂಗ್ರಹಣೆ. ಅದಕ್ಕೆ ಸಂಪಾದನಾ ಪರಂಪರೆ ಅಂತ ಬರ್ತದೆ, ಸಂಪಾದನಾ ಸಮಯ. ಈ ಲಿಂಗಾಯತ ಪರಂಪರೆಯಲ್ಲಿ 5 ಸಮಯಗಳು. ಒಂದು ಮುರುಘಾ ಸಮಯ, ಚಿತ್ರದುರ್ಗ ಮಠ ಮೂಲ. ಆಮೇಲೆ ನಿಮ್ದು ಗದಗಿನ ಹತ್ರ ಚಿಲ್ಲಾಳ ಸಮಯ ಅಂತ ಬರ್ತದೆ. ಚಿಲ್ಲಾಳ ಸಮಯ ಅಂದ್ರೆ ನಿಮ್ಮ ಗದಗಿನ ಡಂಬಳ ಮಠ ಮೂಲ, ಡಂಬಳ ಮಠ. ಆಮೇಲೆ ಕುಮಾರ ಸಮಯ ಅಂತ ಬರ್ತದೆ. ಅದು ಹಾನಗಲ್ಲ, ನಮ್ಮ ಈ ಹಾವೇರಿ ಜಿಲ್ಲಾ ಹಾನಗಲ್ ಮಠ. ಹಾನಗಲ್ ಮಠನೇ ಪುನಃ ಅದನ್ನು 3000 ಜಗತ್ತೊಳಗೆ ಬಿಟ್ಟು ಕೊಟ್ಟಾಗ ಈ 3000 ಮಠ ಮತ್ತು ಹಾನಗಲ್ ಮಠ ಇವು ಕುಮಾರ ಸಮಯದ ಮಠಗಳು. ಇನ್ನೊಂದು ದೊಡ್ಡ ಪರಂಪರೆ ಮಠ ಅಂತಂದ್ರೆ ಕೆಂಪಿನ ಸಮಯ ಅಂತೇಳಿ. ಆ ಕೆಂಪಿನ ಸಮಯ ಆಂಧ್ರ ಭಾಗದಲ್ಲಿ ಹರಿದು ಹಚ್ಚೋಯ್ತು. ಈಗ ಒಬ್ಬರು ಕೆಂಪಿನ ಋಷಭೇಂದ್ರ ಸ್ವಾಮಿಗಳು ಅಂತಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಈ ಭಾಗ ಮಲೆನಾಡ ಭಾಗದಲ್ಲಿ ಬರ್ತದೆ ಅದಂತ ಹೇಳ್ತಾರೆ. ಇವು 4 ಸಮಯದ 4 ಚರವರ್ತಿಗಳ ಪೂರ್ವದಲ್ಲಿ ಒಂದು ಸಮಯ ಇತ್ತು. ಅದಕ್ಕೆ ಶೂನ್ಯ ಸಂಪಾದನಾ ಸಮಯ. ಅಂದರೆ ಶೂನ್ಯ ಅಂತಂದ್ರೆ ಇಡೀ ಸಿದ್ಧಾಂತವನ್ನು ಎಲ್ಲವನ್ನು ಒಳಗೊಂಡು ಏನೂ ತನ್ನೊಳಗಿಲ್ಲ ಅನ್ನುವಂತಹ ತೋರ, ಶೂನ್ಯದಿಂದ ಹುಟ್ಟಿದ್ದು ಪುನಃ ಶೂನ್ಯವೇ ಆಗುವಂತಹ ಇಡೀ ಸೃಷ್ಟಿಯ ನಿಯಮವನ್ನು ಒಳಗೊಂಡು ಭೌತಿಕ, ಲೌಕಿಕ, ಪಾರಮಾರ್ಥ ಇವನ್ನೆಲ್ಲವನ್ನು ಒಳಗೊಂಡಂತಹ ಅಕ್ಷರ ಕಲಿಯದೇ ಇರುವಂತಹ ಅನುಭಾವಿಗಳ ನಿಲುಗಟ್ಟಿನ ವಚನಗಳೇನಿದ್ವಲ್ಲ ಅವನ್ನೆಲ್ಲ ಪುನಃ ಶರಣರು ದಾಖಲೆ ಮಾಡಿದಂಥ ವಚನಗಳನ್ನು ಸಂಪಾದಿಸಿದ್ದಕ್ಕಾಗಿ ಸಂಪಾದನಾ ಸಮಯ ಅಂತ ಬರ್ತದೆ. ಆ ಗುರುಗಳು ಮೂಲತಃ ಮತ್ತೆ ವೈದಿಕರ ಉಪಟಳಕ್ಕೆ ಏನು ಮಾಡ್ತಾರೆ ಅಂದ್ರೆ ವಚನ ಕಟ್ಟುಗಳನ್ನೆಲ್ಲ ಕಟ್ಕೊಂಡು ಬಂದು ಇದೇ ನಿಮ್ಮ ಬೆಳಗಾವಿ ಜಿಲ್ಲೆ ಯಮಕನಮರಡಿ, ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಅಂತ ಬರ್ತದೆ. ಆ ಯಮಕನಮರಡಿಯಲ್ಲಿ ಹತ್ರ ಈ ಘಟ್ಟಪ್ರಭಾ ನದಿ ತೀರದಲ್ಲಿ ಹುಣಸೆ ಮರಗಳು ಬಹಳ ಇದ್ವು. ಇವತ್ತಿಗೂ ನಮ್ಮ ಮಠಕ್ಕೆ ಹುಣಸಿಕೊಳ್ಳು ಮಠನ ಅಂತಂತಾರೆ. ಆ ಹುಣಸೆ ಮರಗಳ ಮಧ್ಯದಲ್ಲಿ ಅವರೊಂದು ಮಠವನ್ನು ಸ್ಥಾಪನೆ ಮಾಡಿ ಉಳಿತಾರೆ. ಉಳಿದ ಮೇಲೆ ಪುನಃ ಅವೆಲ್ಲವನ್ನ ವಚನಗಳನ್ನು ಅಲ್ಲೇ ಬಚ್ಚಿಡ್ತಾರೆ ಅಜ್ಜವರು. ಬಚ್ಚಿಟ್ಟು ಅವನ್ನೆಲ್ಲ ಪುನಃ ಧರ್ಮ ಬಂದವ್ರಿಗೆ ಉಪದೇಶ ಮಾಡೋದು. ಇಲ್ಲದೇ ಇದ್ದ ಸಂದರ್ಭದಲ್ಲಿ ಅವನ್ನೆಲ್ಲ ವಚನಗಳನ್ನು ಅಲ್ಲೇ ಮುಚ್ಚಿಟ್ಟು ಪುನಃ ಆ ನಾಡನ್ನು, ಆ ಊರನ್ನು ಆಳುವಂತಹ ಮಹಾತಾಯಿ ಯಮ್ಮಕ್ಕ ದೇವಿ ಅಂಥೇಳಿ. ಯಮ್ಮಕ್ಕ ದೇವಿ ಆಕೆ ಆ ಹೆಸರೇನ ಊರಿಗೆ ಬರ್ತದೆ, ಯಮ್ಮಕ್ಕ ದೇವಿ ಯಮಕನಮರಡಿ ಅಂಥೇಳಿ. ಆ ಊರಿನ ಹೆಣ್ಮಗಳು ಪುನಃ ಆ ಊರಿನ ಎಲ್ಲವನ್ನು ವ್ಯವಸ್ಥೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಊರಿಗೆ ಒಬ್ಬರು ಗುರುಗಳು ಬಂದಿದ್ದಾರೆ ಅಂಥೇಳಿ ಆಕೆ ಯಮ್ಮಕ್ಕ ದೇವಿ ವಿರೂಪಾಕ್ಷಪ್ಪ ಸರದೇಸಾಯಿ ಅಂತ ಹೇಳಿ ಆ ಹೆಣ್ಮಗಳು. ಆಕೆ ಪುನಃ ಲಿಂಗೈಕ್ಯಳಾಗುವಂಥ ಹೊತ್ತಿಗೆ ಅವಳಿಗೆ ಮಕ್ಕಳಿರಲಿಲ್ಲ, ತವ್ರ ಮನೆಯಲ್ಲಿ ಉಳಿದು ಬಿಡ್ತಾಳೆ. ಆಕೆ ಮದುವೆನೂ ಆಗೋದಿಲ್ಲ. ತನ್ನ ಇಡೀ ಸಮಸ್ತ ಆಸ್ತಿಯನ್ನು ಗುರುಗಳಿಗೆ ಕೊಟ್ಟು ಒಂದು ಮಠ ಕಟ್ಟಿಸಿಕೊಡ್ತಾಳೆ. ಅದಕ್ಕೆ ಇವತ್ತಿಗೆ ಕರೆದು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಚರವರ್ಯ ಮಠಗಳು ಅಂತ ತಿಳ್ಕೊಂಡು ಇವತ್ತಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸಂಪಾದನಾ ಸಮಯದ ಮಠಗಳಂತಿದ್ದಾವೆ. ನಿಮ್ಮ ಗೋಕಾಕ್ ಸಂಪಾದನಾ ಮಠ ಆಗ್ಬೋದು, ಚಿಕ್ಕೋಡಿ ಸಂಪಾದನಾ ಮಠ ಆಗ್ಬೋದು, ಚಿಂಚಲಿ ಮಠ, ನಮ್ಮ ಚಿಕ್ಕೋಡಿ ಜಿಲ್ಲೆ ಚಿಂಚಲಿ ಮಠ ಆಗಿರ್ಬೋದು, ಖಡಕ್ಲಾಟದಲ್ಲಿ ಒಂದು ಮಠ ಇದೆ, ಆಮೇಲೆ ಬಿದ್ರೇವಾಡಿಗೆ ಒಂದು ಮಠ ಇದೆ, ಬಿದ್ರೊಳ್ಳಿಗೆ ಒಂದು ಮಠ ಇದೆ, ಈ ಭಾಗದಲ್ಲಿ ನಮ್ಮ ಬೋರ್ಗಲ್ಗೆ ಒಂದು ಮಠ ಇದೆ, ಆಮೇಲೆ ಗೋಡಿಗೇರಿಗೆ ಒಂದು ಮಠ ಇದೆ. ಈಗ ಸುಮಾರು ಬೆಳಗಾವಿ ಜಿಲ್ಲೆ ಉದ್ದಕ್ಕೂ ಕೂಡ ಕರ್ನಾಟಕದಾದ್ಯಂತ ಎಲ್ಲ ಮಹಾರಾಷ್ಟ್ರದಲ್ಲಿದ್ದಾವೆ, ತಮಿಳುನಾಡದಲ್ಲಿದ್ದಾವೆ, ಆಮೇಲೆ ಆಂಧ್ರ ಪ್ರದೇಶದಲ್ಲೂ ಕೂಡ ಸಂಪಾದನಾ ಮಠಗಳಂತಿದ್ದಾವೆ. ಈಗ ಚಿಕ್ಕತೊಟ್ಲಕೆರೆ ಭಾಗದಲ್ಲೆಲ್ಲ ಸಂಪಾದನಾ ಮಠಗಳಂತಿದ್ದಾವೆ. ಅವೆಲ್ಲ ಮಠಗಳನ್ನು ಕಟ್ಟಿದಂತಹ ಒಂದು ಪರಂಪರೆಯ ಮೂಲ ಮಠ ಯಾವುದಂದರೆ ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ್ಳ ಮಠ ಅಂಥೇಳಿ. ಆ ಮಠಕ್ಕೆ ಈಗಾಗಲೇ ಮೂಲ ಗುರುಗಳನ್ನ ಹಿಡ್ಕೊಂಡು 20 ಜನ ಮಠಾಧಿಪತಿಗಳು ಈಗ ಇದ್ದಾರೆ. ನಾನು 20ನೇ ಜಗದ್ಗುರುಗಳ ಉತ್ತರಾಧಿಕಾರಿ, ಅಂದರೆ ನಾನು ಇನ್ನು ಪ್ರಸ್ತುತ 21ನೇ ಉತ್ತರಾಧಿಕಾರಿ, ಆ ಮಠದ ಉತ್ತರಾಧಿಕಾರಿ. ಹಾಗಾಗಿ ಇದು ಬಹಳ ದೊಡ್ಡ ಪರಂಪರೆಯ ಮಠಗಳು. ಬೆಳಗಾವಿ ಜಿಲ್ಲೆಯಲ್ಲಿ ಕಾಣುವಂತಹ ಮಠಗಳೇನದಾವಲ್ಲ, ಈ ಎಲ್ಲಾ ಮಠಗಳಿಗೆ 10 ಜನ ಸ್ವಾಮಿಗಳನ್ನು ಕಾಣ್ತೀವಿ. ಬಹಳ ಆದರೆ ಒಂದು 11 ಜನ ಸ್ವಾಮಿಗಳನ್ನು ಕಂಡಿರ್ಬೋದು. ಆದರೆ ಬೆಳಗಾವಿ ಜಿಲ್ಲೆ ಉದ್ದಕ್ಕೂ ಇರುವಂತಹ ಎಲ್ಲಾ ಮಠಗಳಲ್ಲಿ ಜಾಸ್ತಿ ಮಠಾಧಿಪತಿಗಳನ್ನ ಆಗಿ ಹೋದಂಥ ಮಠ ಯಾವುದಂತಂದ್ರೆ ಹುಣಸಿಕೊಳ್ಳ ಮಠ. ಎಲ್ಲಾ ಮಠಗಳಿಗೆ 300 ವರ್ಷ 400 ವರ್ಷದ ಇತಿಹಾಸ ಇದ್ರೆ ನಮ್ಮ ಮಟ್ಟಿಗೆ 800 ವರ್ಷದ ಐತಿಹಾಸಿಕ ಇತಿಹಾಸ ಇದೆ. 800 ವರ್ಷ ಇತಿಹಾಸ.
ಆ ಇತಿಹಾಸಕ್ಕೆ ತಕ್ಕಂತೆ ಶಾಸನಗಳಿದಾವೆ, ತಾಮ್ರ ಶಾಸನಗಳಿದಾವೆ, ಬಂಗಾರದ ಶಾಸನಗಳಿದಾವೆ, ಕಲ್ಲಿನ ಶಾಸನಗಳಿದಾವೆ. ಇವತ್ತಿ ಒಂಟುಮುರಿಯ ಭಾಗದಲ್ಲಿ ಘಟಪ್ರಭಾ ನದಿಯ ತಡದಲ್ಲಿ ಬಹಳಷ್ಟು ಶಿಲಾಶಾಸನಗಳಿದಾವೆ. ಅದಕ್ಕೆ ರೀತಿಯಲ್ಲಿ ಮಠಗಳಲ್ಲಿ ವಿಭಿನ್ನವಾದಂತಹ ಕಲಾ ಶೈಲಿಯ ತಗ್ಗು ಶಿಲೆಗಳ ಮೂರ್ತಿಗಳಿದಾವೆ. ಈ ಎಲ್ಲಾ ಪರಂಪರೆಗಳು ಇವತ್ತಿಗೆ ಮಠದಲ್ಲಿ ಕಂಡು ಬಂದಿದ್ದು ಸುಮಾರು ಒಂದು ವರ್ಷಗಳ ಹಿಂದೆ ಅವು ಯಾವೂ ಕೂಡ ಗತವೈಭವವನ್ನು ಮೀರಿದ್ವು. ಅಲ್ಲಿ ಸ್ವಲ್ಪ ಅಜ್ಞಾತವಾಸಕ್ಕೆ ಬಿದ್ದಂಗಾಗಿತ್ತು ಮಠ. ಆ ಅಜ್ಞಾತವಾಸದಿಂದ ಮಠ ಬಿದ್ದಾಗ ಈಗ ಮತ್ತೆ ಅದನ್ನೆಲ್ಲ ಪುನಃ ಭಕ್ತರ ಸಹಾಯ, ನಮ್ಮ ಹಿರಿಗುರುಗಳ ಸಹಾಯದಿಂದ ಎಲ್ಲ ಒಂದು ವ್ಯವಸ್ಥಿತವಾದ ರೂಪದಲ್ಲಿ ತಗೊಂಡು ಬಂದು ಮತ್ತೆ ಆ ಮಠಕ್ಕೆ ಒಂದು ಹೊಸ ರೂಪುರೇಷೆಯನ್ನು, ಅಂದ್ರೆ ಇದ್ದ ಪರಂಪರೆನೇ ಹೊಸ ಬೆಳಕು ಚೆಲ್ಲುವಂತಹ ಕೆಲಸ ಭಕ್ತರ ಸಹಮತದಿಂದ ನಡೆದಿದೆ. ಇಂಥವನ್ನೆಲ್ಲ ಕಟ್ಕೊಂಡ್ಮೇಲೆ ಇವಾಗ ಮಠದಲ್ಲಿ ಒಂದು 20-25 ಅನಾಥ ಮಕ್ಕಳಿದ್ದಾವೆ. ಆಮೇಲೆ ಧರ್ಮ ಬೋಧನೆಗಳು ನಡೀತವೆ, ಶಿವಾನುಭವಗಳು ನಡೀತವೆ, ಜಾತ್ರಾ ಮಹೋತ್ಸವಗಳು ನಡೀತವೆ, ವಚನ ಪಲ್ಲಕ್ಕಿ ಉತ್ಸವಗಳು ನಡೀತವೆ. ಇವನ್ನೆಲ್ಲವನ್ನು ಕೂಡ ಯಾವ ವಚನಗಳನ್ನು ಉಳಿಸೋದಕ್ಕಾಗಿ ಶರಣರು ತಮ್ಮ ಜೀವತ್ಯಾಗವನ್ನು ಮಾಡಿದ್ರು ಅದೇ ವಚನಗಳನ್ನು ಹೆಗಲ ಮೇಲಿಟ್ಟು ವಚನ ಪಲ್ಲಕ್ಕಿ ಉತ್ಸವ ಅವನಿಗೆ ಒಂದು ಸ್ವಲ್ಪ ಅವ್ರಿಗೆ ಶರಣರ ಆತ್ಮಗಳಿಗೆ ಶಾಂತಿ ಸಿಗಲಿ ಅನ್ನೋದಕ್ಕಿಂತಲೂ ಕೂಡ ಇವ್ರಿಗೊಂದಿಷ್ಟು ಸ್ವಾಭಿಮಾನ ಪ್ರಜ್ಞೆ ಮೂಡ್ಲಿ ಅನ್ನುವ ಕಾರಣಕ್ಕಾಗಿ ನಾವು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ 7 ದಿನ, ಆಮೇಲೆ ಈಗ ಶಿವರಾತ್ರಿ ಆದ್ಮೇಲೆ ನವಮಿಗೆ, ಶಿವರಾತ್ರಿ ಆದ್ಮೇಲೆ 9 ದಿನ, ಆವಾಗ ಒಂದಿಷ್ಟು 7-8 ದಿನ ಕಾರ್ಯಕ್ರಮಗಳನ್ನ ಮಾಡೋದಿಟ್ಟಿದ್ದೀವಿ. ಬಹಳಷ್ಟು ನಮ್ಮ ಇಚ್ಛೆ ಏನು ಅಂತಂದ್ರೆ ಎಲ್ಲ ಭೌತಿಕವಾದಂತಹ ನಮ್ಮ ಭಕ್ತರೆಲ್ಲರೂ ಕೂಡ ಪುನಃ ಮಠದ ಕಡೆಗೆ ಬರಲಿ, ಎಲ್ಲರೂ ಮಠದ ಆಶ್ರಯವನ್ನು ನೋಡಲಿ, ಮಠದಲ್ಲಿ ನಡೆಯುವಂತಹ ಕೆಲಸಗಳನ್ನ, ಅಲ್ಲಿ ನಡೆಯುವಂತಹ ವ್ಯವಸ್ಥೆಗಳನ್ನ, ಸ್ವಾಮಿಗಳ ಮೇಲೆ ಸಮಾಜ ಇರಬೇಕು, ಸಮಾಜದ ಮೇಲೆ ಸ್ವಾಮಿಗಳು ಇರಬೇಕು. ಸಮಾಜದೊಳಗಿನ ಸ್ವಾಮಿನ ತೆಗೆದ್ರೆ ನೀರಿನಿಂದ ಮೀನ್ ತೆಗೆದೋಗಂಗೆ ಆಗ್ತದೆ. ಸಮಾಜ ಸ್ವಾಮಿನ ಬಿಟ್ಟು ಸನ್ಯಾಸಿ ಅಲ್ಲ. ಎಲ್ಲಾ ಪರಂಪರೆಗಳು ಗುಡ್ಡಕ್ಕೆ ಹೋಗ್ಬೋದು, ಎಲ್ಲಾ ಪರಂಪರೆಯಲ್ಲಿ ಗವಿಗಳಲ್ಲಿ ಕೊಡ್ತಾರೆ, ಎಲ್ಲಾ ಪರಂಪರೆ ದಾಡಿ ಬಿಟ್ಟು ಎಲ್ಲವನ್ನ ಬಿಟ್ಟು ನಿರ್ನಾಮ ವ್ಯವಸ್ಥೆಗೆ ಹೋಗ್ತಾರೆ. ಆದರೆ ಈ ಶರಣ ಪರಂಪರೆಯಲ್ಲಿ ಸಮಾಜದ ಒಳಗಡೆನೇ ಇರಬೇಕು. ಸಮಾಜ ಬಿಟ್ಟು ಸನ್ಯಾಸಿ ಇಲ್ಲ. ಸಮಾಜ ಸೇವೆನೇ ಸನ್ಯಾಸಿಯ ಉದ್ದೇಶ. ಸಮಾಜದಲ್ಲಿ ಕೊಟ್ಟದ್ದೇ ಸನ್ಯಾಸಿಯ ಪ್ರಸಾದ. ಸಮಾಜದ ಬಟ್ಟೆ ಕೊಟ್ಟರೇನೆ ಸನ್ಯಾಸಿಗೆ ಉಡುಪು. ಈ ರೀತಿಯಲ್ಲಿ ಸನ್ಯಾಸಿ ಮತ್ತು ಸಮಾಜದ ಒಂದು ವ್ಯವಸ್ಥೆಯನ್ನು ತಗೊಂಡು ಹೋದದ್ದೇ ಬಸವಣ್ಣನವರು. ಆ ಪರಂಪರೆಯ ಮಠವೇ ಇದು ಯಮಕನಮರಡಿಯ ಜಗದ್ಗುರು ಶಿವನ ಸಂಪಾದನ ಹುಣಸಿಕೊಳ್ಳ ಮಠ ಅಂತ ಹೇಳಿ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸು ಮನವೇ. ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸು ಮನವೇ. ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸು ಮನವೇ. ಹರನ ಪೂಜಿಸು ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಲಿಂಗವಾ ಪೂಜಿಸು ಲಿಂಗವಾಗು ಮನವೇ, ಲಿಂಗವಾಗು ಮನವೇ, ಲಿಂಗವಾಗು ಮನವೇ. ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸು ಮನವೇ. ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸು ಮನವೇ. ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಲಿಂಗವಾ ಪೂಜಿಸು ಲಿಂಗವಾಗು ಮನವೇ, ಲಿಂಗವಾಗು ಮನವೇ, ಲಿಂಗವಾಗು ಮನವೇ. ಗುರುಗಳ ನಮ್ಮ ಕೇಳುಗರಿಗಾಗಿ ಸ್ವಲ್ಪ ನಮ್ದೀಗ ಅನುಭವ ಮಂಟಪ, ಅದಕ್ಕೊಂದು ನಮಗೊಂದು ಈಗ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ ನಾವಿದ್ರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಲ್ಲ ಅನುಭವ ಮಂಟಪದ ಬಗ್ಗೆ. ಅನುಭವ ಮಂಟಪ ಅನ್ನೋದು ಈ ಜಗತ್ನಲ್ಲಿ ವಿಶ್ವವಿದ್ಯಾಲಯ ಅನ್ನುವಂತಹ ಒಂದು ವ್ಯವಸ್ಥೆ ಅಥವಾ ಒಂದು ಕಾನ್ಸೆಪ್ಟ್ ಅಂತ ಏನನ್ನು ನೀವು ಅಂತೀರಲ್ಲ, ಇದು ಹುಟ್ಟುವ ಸುಮಾರು 800 ವರ್ಷಗಳ ಪೂರ್ವದಲ್ಲಿ ಹುಟ್ಟಿದಂತಹ ಒಂದು ಅಗಮ್ಯವಾದಂತಹ ಪರಂಪರೆ. ಅದು ಕಲ್ಲು ಕಟ್ಟಡಗಳಿಂದ ಕೂಡಿತ್ತೋ ಅಥವಾ ದೊಡ್ಡಬಳ್ಳಾಪುರ ಕಲ್ಲಿನಿಂದ ಕಟ್ಟಿದಂತಹ ಯೂನಿವರ್ಸಿಟಿಯೂ ಅಲ್ಲ, RCC ಬಿಲ್ಡಿಂಗ್ ಅಲ್ಲ, ಅದು ಮನಸ್ಸುಗಳ ಮೇಲೆ ಮನಸ್ಸುಗಳ ಮೇಲೆ ಕಟ್ಟಿದ್ದು. ಅದು ಶಿಕ್ಷಣವಂತರ ಕೊಡುಗೆ ಅಲ್ಲ, ಅದು ಹೃದಯವಂತರ ಕೊಡುಗೆ. ಅದು ಅಕ್ಷರ ಬಲ್ಲವರ ಕೊಡುಗೆ ಅಲ್ಲ, ಅದು ಅನಕ್ಷರಸ್ಥರ ಕೊಡುಗೆನೂ ಅಲ್ಲ, ಅದು ಅನುಭಾವಿಗಳ ಕೊಡುಗೆ. ಅನುಭಾವಿಗಳ ಕೊಡುಗೆ. ಅಲ್ಲಿ ದೇವರ ಬಗ್ಗೆ ಚರ್ಚೆ ಆಯಿತು. ಅನುಭವ ಮಂಟಪದ ಕಲ್ಲುಗಳೇನದಾವಲ್ಲ, ಅವು ಆ ಅನುಭವ ಮಂಟಪದ ಕಲ್ಲುಗಳಲ್ಲೂ ಕೂಡ ಇವತ್ತಿಗೂ ಕೂಡ ಇಡೀ ಜಗತ್ತಿನ ಸಂದೇಶ ಅನ್ನೋದು ಸಿಗ್ತದೆ.
ಭಾಳ ಅದ್ಭುತವಾದಂಥದ್ದು. ದೇವರು ಅಲ್ಲಿ ರೂಪ ತಾಳಿಲ್ಲ, ದೇವರು ಯಾರು ಅನ್ನೋದು ಅರ್ಥೈಸಲ್ಪಟ್ಟ. ದೇವರಿಗೆ ಒಂದು ಗುರುತು ಸಿಕ್ಕದಂದ್ರೆ ಅನುಭವ ಮಂಟಪ. ಅನುಭವ ಮಂಟಪ. ಹೆತ್ತ ತಾಯಿ, ಮಗಳಿದ್ದ ಮಡದಿ, ಹುಟ್ಟಿದ್ದ ಮಗಳು, ಇವರೆಲ್ಲರಿಗೂ ಬೆಲೆ ಸಿಕ್ಕಿದೆ ಅಂದರೆ ಅನುಭವ ಮಂಟಪ. ಜಗತ್ತಿನಲ್ಲಿ ಅನುಭವ ಮಂಟಪದ ಪೂರ್ವದಲ್ಲಿ 5 ಜನ ಪತಿರತೆಯರಿದ್ರು. ಎಷ್ಟು ಜನ? 5 ಜನ. 5 ಜನ ಪತಿರತೆ. ಯಾರು? ಸೀತಾ, ಸಾವಿತ್ರಿ, ಅಹಲ್ಯ, ದ್ರೌಪದಿ, ಮಂಡೋದರಿ. ಇವರು 5 ಜನ ಇದ್ರು. ಅವಾಗ ಬಸವಣ್ಣನವರು ಒಂದು ಪರೀಕ್ಷೆ ಮಾಡಿದ್ರು. ಪಂಚಪತಿರತೆಯರಂದು ಯಾರು ಕೇಳಿದ್ರೆ ಸೀತಾ, ಸಾವಿತ್ರಿ, ಅಹಲ್ಯ, ಮಂಡೋದರಿ, ದ್ರೌಪದಿ ಅಂತ ಹೇಳ್ತೀರಿ. ಅವ್ರ ಅಪ್ಪನ ಕೇಳ್ತಾರೆ ಬಸವಣ್ಣವ್ರು, ಇವ್ರು 5 ಜನ ಏನು? ಪಂಚಪತಿರತೆಯರಂದ್ರೆ ಇವ್ರು 5 ಜನ ಏನು? ಅವಾಗ ಹೌದು ಇವ್ರು 5 ಜನ. ನಿನಗೆ ಯಾರು ಹೇಳಾರೆ? ಶಾಸ್ತ್ರಗಳು ಹೇಳ್ತವೆ, ಪುರಾಣಗಳು ಹೇಳ್ತವೆ, ಎಲ್ಲವೂ ಕೂಡ ಇದನ್ನು ಹೇಳುತ್ತವೆ. ಹಾಗಾದ್ರೆ ಇವ್ರು 5 ಜನ ಆದ್ರೆ ಮತ್ತೆ ನನ್ನ ತಾಯಿ ಯಾರು? ಆಕೆನ್ ಪಾಂಚಾಲಿ ಏನು? ನನ್ನ ತಾಯಿ ನೀತಿಗೆಟ್ಟವಳೇನು? ಹಾಗಾದ್ರೆ ನಿನ್ನ ತಾಯಿ ನೀತಿಗೆಟ್ಟವಳೇನು ಅಂತ ಅವ್ರ ಅಪ್ಪನ ಪ್ರಶ್ನೆ ಮಾಡ್ತಾರೆ ಬಸವಣ್ಣವ್ರು. ಹಾಗಾದ್ರೆ ನಮ್ಮ ಅಕ್ಕ ನಾಗಮ್ಮ ಅವಳು ನೀತಿಗೆಟ್ಟವಳೇನು? ಇಲ್ಲ. ಅಥವಾ ನಿನ್ನ ತಂಗಿ ನೀತಿಗೆಟ್ಟವಳೇನು? ಅಲ್ಲ. ಹಾಗಾದ್ರೆ ನನ್ನ ತಾಯಿನೂ ನೀತಿಗೆಟ್ಟಿಲ್ಲ, ನಿನ್ನ ತಾಯಿನೂ ನೀತಿಗೆಟ್ಟಿಲ್ಲ, ನನ್ನ ತಾಯಿ ನಿನಗೂ ಕೂಡ ಹುಟ್ಟಿದ ಮಗಳು ನಾಗಮ್ಮನೂ ನೀತಿಗೆಟ್ಟಿಲ್ಲ ಅಂದ್ರೆ ಮತ್ತೆ ಇವರು ಪತಿರತೆಯರೇ. ಹೌದು. ಜಗತ್ತಿನಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಬೆಲೆ ಕೊಡುವಂತಹ ಕೆಲಸವನ್ನು ಬಸವಣ್ಣನವರು ಮಾಡಿ ಹೇಳ್ತಾರೆ. ಪತಿರತೆಯರ 5 ಮಂದಿ ಅಲ್ಲ, ಜಗತ್ತಿನಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ಪತಿರತೆಯರೇ ಅನ್ನುವಂತಹ ಮಾತನಾಡುವ ಹಕ್ಕನ್ನು ಬಸವಣ್ಣನವರು ಮೊದಲು ಪ್ರತಿಪಾದನೆ ಮಾಡಿದ್ರು. ಅನುಭವ ಮಂಟಪ ಅನ್ನೋದು ಹುಟ್ಟುವ ಪೂರ್ವದಲ್ಲಿ ಜಗತ್ತಿನಲ್ಲಿ 5 ಮಂದಿ ಪತಿರತೆಯರು. ಆದರೆ ಬಸವಣ್ಣನವರು ಹುಟ್ಟಿದ ಮೇಲೆ ಮನೆಯಲ್ಲಿರುವ ಜಗತ್ತಿನಲ್ಲಿ ಹುಟ್ಟಿದಂಥ ಎಲ್ಲ ಹೆಣ್ಣು ಮಕ್ಕಳು ಪತಿರತೆಯರೇ. ಇದೊಂದು ಬಹಳ ಐತಿಹಾಸಿಕ ಕೊಡುಗೆ ಇದು. ಇದ್ರ ಬಗ್ಗೆ ಸಮಾಜ ಬೆಳಕು ಚೆಲ್ಲಿಲ್ಲ, ಯುವ ಜನತೆ ಇದನ್ನು ತಿರುಗಿ ನೋಡ್ತಾ ಇಲ್ಲ. ಯಾಕಂದ್ರೆ ಅದು ನಮ್ಮಂಥ ಸ್ವಾಮಿಗಳ ಕಪಿಮುಷ್ಟಿಯಲ್ಲಿ ಕುಳಿತು ಬಿಟ್ಟಿದೆ, ಉಳಿಸ್ತಾ ಇಲ್ಲ, ಧರ್ಮ ಬೋಧನೆ ಇಲ್ಲ. ಹಾಗಾಗಿ ಇವು ಬಹಳ ಜಗತ್ತನ್ನು ವಿಸ್ಮಯಗೊಳ್ಳುವಂತಹ ಒಂದು ವ್ಯವಸ್ಥೆ. ಹಾಗಾಗಿ ಇಡೀ ನಿಮ್ಮ ಏನು ವಿಶ್ವದಲ್ಲಿ ನಡೀತಕ್ಕಂತಹ ಈ ಜಾಗತಿಕ ಕಲಹಗಳಿದಾವಲ್ಲ, ಈ ಯುದ್ಧದ ಚಕಮಕಿಗಳೇನಿದಾವಲ್ಲ, ಈ ಗುಂಡು ತೂರಾಟಗಳೇನಿದಾವಲ್ಲ, ಎಲ್ಲಾದರೂ ಈ ಜಗತ್ತಿನ ಜನ, ಈ ಜಗತ್ತಿನಲ್ಲಿರುವಂತಹ ಯುವ ಜನತೆ ಅಥವಾ ಈ ಜಗತ್ತಿನ ರಾಜಕೀಯದ ವ್ಯವಸ್ಥೆ ಬಸವಣ್ಣನವರನ್ನು ಅರ್ಥ ಮಾಡ್ಕೊಂಡ್ರೆ, ಅನುಭವ ಮಂಟಪದಲ್ಲಿ ಬಂದಂತಹ ಶರಣರ ವಚನ ಸಂದೇಶಗಳನ್ನ ಅರ್ಥ ಮಾಡಿಕೊಂಡ್ರೆ, ಈ ಜಗತ್ತಿನಲ್ಲಿರುವಂತಹ ಎಲ್ಲ ಯುದ್ಧ ಬಂದೂಕದ ಕೊಳಗುಗಳಲ್ಲಿ ಗುಬ್ಬಿಗೂಡು ಕಟ್ತದೆ. ಹೌದು, ಸತ್ಯ. ಜಾಗತಿಕ ಸಮಸ್ಯೆಗಳಿಗೆ ಏನಾದರೂ ಒಂದು ಧರ್ಮದಿಂದ ಪರಿಹಾರ ಸಿಗ್ತದೆ ಅಂದರೆ ಅದು ಬಸವ ಧರ್ಮದಿಂದ. ಸತ್ಯವಾಗಿ ಇಲ್ಲಿ ತ್ಯಾಗ ಇದೆ. ಬೇಡುವರಿಲ್ಲದೆ ನೀಡದೆ ಬಡವನಾದೆ ಅನ್ನುವಂತಹ ಒಂದು ರಾಜ್ಯ ಕಟ್ಟಿದವರು ಬಸವಣ್ಣವರು. ಇಲ್ಲಿ ಎಲ್ಲರಿಗೂ ದುಡಿತಿದ್ರು, ಬೇಡವರೇ ಇರ್ತಿರ್ಲಿಲ್ಲ. ಹಾಗಾಗಿ ತನ್ನ ತಾನಕ್ಕೆ ಬಿಜ್ಜಳನ ರಾಜ್ಯ ಭಂಡಾರ ಏರ್ತಾ ಹೋಗ್ತಿತ್ತು. ರಾಜ್ಯನ ಮೇಲೆ ಯಾರು ಡಿಫೆಂಡ್ ಇರಲಿಲ್ಲ, ಯಾರೂ ಕೂಡ ಅವಲಂಬಿತವಾದಂತಹ ವ್ಯವಸ್ಥೆ ಇಲ್ಲ. ತಮ್ಮ ಕಾಯಕದ ಮೇಲೆ ಅವಲಂಬಿತವಾದಂತಹ ಸಮಾಜವನ್ನು ಕಟ್ಟಿ ಹೋದ್ರು ಬಸವಣ್ಣನವರು. ಅದು ಅನುಭವ ಮಂಟಪದ ಬಹಳ ದೊಡ್ಡ ಅಗಮ್ಯವಾದಂಥ ಕೊಡುಗೆ. ಐತಿಹಾಸಿಕವಾಗಿ ಒಂದು ಹೆಣ್ಣಿನ ಬಗ್ಗೆ ಆಗಲಿ, ಒಂದು ನೆಲದ ಬಗ್ಗೆ ಆಗಲಿ, ಒಂದು ಜಲದ ಬಗ್ಗೆ ಬಸವನವ್ರಿಗೆ ಹೇಳ್ತಾರಲ್ಲ, ನೆಲವಂದೇ ಶಿವಾಲಯಕ್ಕೆ ಹೊಲಗೇರಿದಾರೆ ಅಂದರೆ ಇಡೀ ಹೊಲಗೇರಿ ಭೂಮಿ ಬೇರೆ ಏನು, ಅಥವಾ ಮಠದ ಭೂಮಿ ಬೇರೆ ಏನು, ಲಿಂಗಾಯತರ ಕೇರಿ ಭೂಮಿ ಬೇರೆ ಏನು, ಆ ಗೌಡ್ರ ಮನೆ ಕೇರಿ ಭೂಮಿ ಏನು, ಎಲ್ಲ ಭೂಮಿ ಒಂದೇ ಇದೆಯಲ್ಲ, ಹೊಂದ್ಕೊಂಡಿದೆಯಲ್ಲ. ಮತ್ತು ನೀಂದೊಂದು ಕೇರಿ ನನ್ನೊಂದು ಕೇರಿ, ಅಲ್ಲಿ ಸುಳಿಯು ಗಾಳಿ ಬೇರೆ ಏನು, ಇಲ್ಲಿ ಸುಳಿಯು ಗಾಳಿ ಬೇರೆ ಏನು, ಅವ್ರು ಕುಡಿಯೋ ನೀರು ಬೇರೆ ಏನು, ನಿನ್ನ ಕುಡಿಯೋ ನೀರು ಬೇರೆ ಏನು. ಗಂಗೆ ನೀರು ಪವಿತ್ರ ಅಂದರೆ ನಮ್ಮ ಮನೆಯಲ್ಲಿ ಬರುವಂತಹ ನಳದ ನೀರು ಕೆಟ್ಟೇನು ಅಂದರೆ, ಹಂಗಾರೆ ಗಂಗೆ ನೀರು ಮಾತ್ರ ಪವಿತ್ರ, ನಳದ ನೀರು ಕೆಟ್ಟ ಅಂದರೆ ಮತ್ತು ಗಂಗೆ ನೀರು ಕುಡಿದ ಬದುಕಬೇಕಲ್ಲ. ನೀನು ಅನುಕೂಲಕ್ಕೆ ಬಂದ ನೀರೆಲ್ಲ ಪವಿತ್ರ ಅನ್ನುವಂತಹ ಒಂದು ಭಾವವನ್ನು ಜಲವಂದೇ ಶೌಚ ಆಚಮನಕ್ಕೆ, ನಿನ್ನ ಆಚರಣೆಗೂ ಜಲ ಒಂದೇ, ನಿನ್ನ ಶೌಚಕ್ಕೂ ಜಲ ಒಂದೇ. ಗಂಗಾ ನದಿಗೆ ಹೊಡೆದ್ರು ಶೌಚಕ್ಕೂ ಅದನ್ನೇ ಬಳಸಬೇಕು, ಕುಡಿಯೋಕ್ಕೂ ಅದನ್ನೇ ಬಳಸಬೇಕು. ಮತ್ತು ಹಂಗಾರೆ ಗಂಗೆ ಪವಿತ್ರ ಅಂದಾಗ ಶೌಚಕ್ಕೆ ಬಳಸಿದೆ ಅಂದರೆ, ಇಂತಹ ಕಟ್ಟುತನದ ವಾದಗಳನ್ನು ಮುರಿಯುವಂತಹ ಕೆಲಸವನ್ನು ಬಸವಣ್ಣನವರು ಮಾಡ್ತಾರೆ. ತಾಯಿಗೆ ಬೆಲೆ ಕೊಡುವಂಥ ಕೆಲಸ ಮಾಡ್ತಾರೆ. ಹೆಣ್ಣು ಮಗಳು ತಿಂಗಳಿಗೊಮ್ಮೆ ಋತುಮತಿ ಆದರೆ ಅವಳ ಮುಟ್ಟಿಗೆ ಬೆಲೆ ಕೊಡುವಂತಹ ವ್ಯವಸ್ಥೆಯನ್ನು ಬಸವಣ್ಣನವರು ಮಾಡ್ತಾರೆ. ಇವತ್ತಿಗೆ ಈ 5 ಮಂದಿ ಜನರನ್ನು ಲಗ್ನ ಆದಂತಹ ದ್ರೌಪದಿ ಮಹಾಭಾರತದಲ್ಲಿ ಶೋಷಣೆಗೆ ಒಳಗಾದಂತಹ ಪಾಂಚಾಲ ಅನ್ನುವಂತಹ ಕೆಟ್ಟ ಶಬ್ದದಿಂದ ಕರೆಸಿಕೊಳ್ಳುವಂತಹ ನಮ್ಮ ದೇಶದ ಹೆಣ್ಣುಮಗಳು, ಐತಿಹಾಸಿಕ ಹೆಣ್ಣುಮಗಳು ಅಥವಾ ಧಾರ್ಮಿಕವಾದಂಥ ಹೆಣ್ಣುಮಗಳು ಇಟ್ಕೊಳ್ಳೋಣ. ಆ ಹೆಣ್ಣುಮಗಳು ಇವತ್ತು ಆ ಒಂದು ತುಂಬಿದ ಸಭೆಯಲ್ಲಿ 101 ಭಾವಂದರು, 100 ಜನ ಕೌರವರು, ಒಬ್ಬ ಪಾಂಡವರಲ್ಲಿ ಒಬ್ಬನಾದಂತಹ ಕರ್ಣ, ದುಶ್ಶೀಲೆ, ಆಕಿನೂ ಅವರೊಳ 101 ಜನ ಭಾವಂದ್ರು, ಒಬ್ಬಳ ಅತ್ತಿಗೆ ದ್ರೋಣ ಇದ್ದ, ಅಲ್ಲಿ ಧೃತರಾಷ್ಟ್ರ ಇದ್ದ, ಕುಂತಿ ಇದ್ದಳು. ಇವರೆಲ್ಲರೂ ಕೂಡ ಒಂದಿಷ್ಟು ಜನ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ಕಿವಿ ಕೇಳ್ತಿತ್ತು, ಏನು ನಡೀತಾ ಇದೆ ಅನ್ನೋದು ಗೊತ್ತಿತ್ತು. ಆದರೆ ಅಂತಹ ತುಂಬಿದ ಸಭೆಯಲ್ಲಿ ಒಬ್ಬ ಹೆಣ್ಣುಮಗಳನ್ನು ಸೀರೆ ಎಳೆದ ಅವಮಾನ ಮಾಡಿದಂತಹ ಈ ದೇಶದೊಳಗಡೆ
ಬಸವಣ್ಣನವರು ಬಂದ ನಂತರದಲ್ಲಿ ಅದೇ ಬಸವಣ್ಣನವರು ಲಿಂಗೈಕ್ಯರಾದ 1000 ವರ್ಷ ತುಂಬೋದ್ರೊಳಗೆ ಅದೇ ಹೆಸರಿನ ಒಬ್ಬ ಹೆಣ್ಮಗಳು ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯಾಗಿದ್ದಾಳೆ. ಇದಕ್ಕೆ ಕಾರಣ ಬಸವಣ್ಣ. ಒಳ್ಳೆ ಉದಾಹರಣೆ ಕೊಟ್ಟು. ಇದು ಬಹಳ ದೊಡ್ಡ ಇವತ್ತು ಇಡೀ ದೇಶದಲ್ಲಿ ವಂಚಿತವಾದಂತಹ ಭೂಮಿಯಲ್ಲಿ ಒಬ್ಬ ರಾಷ್ಟ್ರಪತಿ ಆಗ್ತಾಳಂತಂದ್ರೆ, ಈ ರಾಷ್ಟ್ರದ ಪ್ರಥಮ ಪ್ರಜೆ ಆಗ್ತಾರಂದ್ರೆ ಅದಕ್ಕೆ ಕಾರಣ ಬಸವಣ್ಣ. ಆದರೆ ಈ ಬಸವಣ್ಣನವರ ಇಡೀ ವಚನ ಸಾಹಿತ್ಯ ಹಳಕಟ್ಟಿಯವರು ಬರುವವರೆಗೆ, ಎಸ್ ನಿಜಲಿಂಗಪ್ಪ ಬರುವವರೆಗೆ, ಎಸ್ ನಿಜಲಿಂಗಪ್ಪನೇ ಕನ್ನಡದ ವಚನಗಳನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಿ ಅಂಬೇಡ್ಕರ್ ಅವರು ಕೊಟ್ಟು. ಹಾಗಾಗಿ ಇವರೆಲ್ಲ ಬರೋ ಈ ಇತ್ತೀಚೆಗೆ ಬಂದಂತಹ ದಾನಪ್ಪ ಜತ್ತಿ, ಬಿಡಿ ಜತ್ತಿ ಅವ್ರ ಮಗ ಆದಂತ ನಮ್ಮ ಅರವಿಂದ್ ಜತ್ತಿ ಅವರೆಲ್ಲ ಕೂಡಿ ಬಸವ ಸಮಿತಿಯಿಂದ ಸುಮಾರು ಜಗತ್ತಿನ ಬಹುತೇಕ ಭಾಷೆಗಳೆಲ್ಲ ವಚನಗಳನ್ನು ಭಾಷಾಂತರ ಮಾಡಿ ಈ ಅಗಮ್ಯ ಸಿದ್ಧಾಂತವನ್ನು ಮುಟ್ಟಿಸೋ ಕಡೆಗೆ ಹೋದರು. ಇವತ್ತಿಗೂ ಕೂಡ ಕರ್ನಾಟಕದ ಜನತೆಗೆ ಬಸವಣ್ಣನವರು ಅರ್ಥ ಆಗ್ತಾ ಇಲ್ಲ, ಯಾವತ್ತಿಗೂ ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಕಾರಣ ಏನಂತಂದ್ರೆ, ಯಾಕೆ ಇವ್ರಿಗೆ ಬಸವಣ್ಣನವ್ರು ಅರ್ಥ ಆಗ್ತಾ ಇಲ್ಲ? ಈಗ ಬಸವ ಜಯಂತಿಗಳು ಬಂದ್ರೆ ಒಂದಿಷ್ಟು ಎತ್ತಿನ ಮೆರವಣಿಗೆ ಆಚರಣೆ ಅಷ್ಟೇ, ವಿಚಾರಣೆ ಇಲ್ಲ, ಅನುಭವ ಇಲ್ಲದ ಆಚರಣೆಗಳನ್ನ ಮಾಡ್ತಾ ಇವರಲ್ಲಿ ಎಲ್ಲೋ ಮೆರವಣಿಗೆಗೆ ಬಸವಣ್ಣನವರು ಸೀಮಿತ ಮಾಡಿದ್ರೇನೋ, ಇವರು ವ್ಯವಸ್ಥೆಗಳಲ್ಲಿ ಬಸವಣ್ಣನ ಸೀಮಿತ ಮಾಡಿದ್ರೇನೋ. ಪಂಚಾಂಗದಿಂದ ಜಗತ್ತಿನಲ್ಲಿ ಪಂಚಾಂಗ ಅನ್ನೋದು ಇರೋದು ಸತ್ಯನೇ, ಅದು ಭೌಗೋಳಿಕವಾದಂತಹ ಒಂದು ಸಿದ್ಧಾಂತದ ಮೇಲಿದೆ. ಆ ಪಂಚಾಂಗ ಅನ್ನುವಂತಹ ಭೌತಿಕ ವಿಜ್ಞಾನವನ್ನು, ಭೌಗೋಳಿಕ ವಿಜ್ಞಾನವನ್ನು ಇವರು ಕಾಗದ ರೂಪದಲ್ಲಿ ಬರೆದು ಜನರಿಗೆ ವಂಚನೆಯನ್ನು ಮಾಡುವಾಗ ಅದು ವಿರೋಧ ಮಾಡಿದಂತಹ ಬಸವಣ್ಣನವರ ಹೆಸರಿನ ಮೇಲೆ ಇವತ್ತು ಬಸವೇಶ್ವರ ಪಂಚಾಂಗ ತೆಗೆದಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಬಸವಣ್ಣನವರನ್ನು ಕುಂಠಿತಗೊಳಿಸ್ತಾ ಇದ್ದೀರಿ. ಧರ್ಮ ಹಾಳಾಗೋದಕ್ಕೆ ಕಾರಣ ಧರ್ಮದ ಮೂಲ ಸಿದ್ಧಾಂತಗಳನ್ನು ಹೇಳುವಲ್ಲಿ ತಪ್ಪಿದ್ದಲ್ಲಿ ಧರ್ಮ ಹಾಳಾಗ್ತದೆ, ಅಥವಾ ಆ ಧರ್ಮಸ್ಥಾಪಕನ ಮೂಲ ಸಂದೇಶಗಳನ್ನ ಜನರಿಗೆ ನೀವು ಸರಿಯಾಗಿ ಅರ್ಥೈಸ್ಕೊಳ್ಳದಿದ್ದಾಗ ಧರ್ಮ ಕೆಡ್ತದೆ. ಧರ್ಮ ಕೆಡಿಸುವಂತಹ ಕೆಲಸ ನಡೆದಿದೆ. ಇದು ಹಿಂದೂ ಧರ್ಮದ ವಿರೋಧವಾಗಿ ಹುಟ್ಟಿದಂತಹ ಧರ್ಮ ಅಲ್ಲ. ವಿರೋಧ ಅಲ್ವೇ ಅಲ್ಲ. ಹೌದು, ಹಿಂದೂ ಧರ್ಮಕ್ಕೆ ವಿರೋಧ ಆಗಿದ್ರೆ ಮತ್ತೆ ಬ್ರಾಹ್ಮಣರ ಮಧುವರಸರನ್ನ ಯಾಕೆ ಬಸವಣ್ಣ ಕರ್ಕೋತಿದ್ರು? ಮಾಡ್ಕೊಂಡ್ರಲ್ಲ. ಮತ್ತೆ ಬಸವಣ್ಣನವ್ರು ಮೂಲತಃ ಬ್ರಾಹ್ಮಣರೇ ಅಲ್ಲ. ಹೌದು ಅಲ್ಲ, ಮೊದಲು ಅವರೇ ಎಲ್ಲ ಇದ್ರೆ. ಮತ್ತೆ ಹಿಂದೂ ಧರ್ಮದ ವಿರೋಧ ಧರ್ಮ ಅಲ್ಲ ಇದು. ಇಲ್ಲಿ ಮೂರ್ತಿಗಳ ಆರಾಧನೆ ವಿರುದ್ಧ ಮಾತನಾಡಿರಬಹುದು, ಆದರೆ ಮೂರ್ತಿ ಆರಾಧಕರ ಮನಸ್ಸಿಗೆ ನೋವು ಬರೆಸಲಿಲ್ಲ. ಇಲ್ಲ ಅವ್ರು ಏನು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮ ಜನ ಹೇಳೋದ್ರಲ್ಲೂ ತಪ್ಪಿದೆ, ಕೇಳೋದ್ರಲ್ಲೂ ತಪ್ಪಿದೆ, ಓದೋದ್ರಲ್ಲೂ ತಪ್ಪಿದೆ. ಅವ್ರು ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡೆಯಾಳಾಗಿ ಬೀಳುವ ಲೊಟ್ಟೆ ಮನುಜರ ಕಂಡರೆ ಎಡಪಾದ ರಕ್ಷವ ತೆಗೆದು ಲಟಲಟನೆ ಹೊಡೆಯಂದಾತ ಅಂಬಿಗರ ಚೌಡೆಯ. ಇದು ಒಬ್ಬ ಲಿಂಗದ ಮಹತ್ವ ಜಾಸ್ತಿ ಹೇಳ್ಬಿಟ್ರು. ಹಾಗಿಲ್ಲ. ನೀನು ಒಮ್ಮೆ ಲಿಂಗವಂತ ಆದ್ಮೇಲೆ ಇನ್ನೊಂದಕ್ಕೆ ನಮಸ್ಕಾರ ಮಾಡಬೇಡ. ನೀನು ಲಿಂಗ ಕಟ್ಕೋ ಪೂರ್ವದಲ್ಲಿ ಬೇಕಾದ ಮಾಡು, ಸಮಸ್ಯೆನೇ ಇಲ್ಲ. ಈಗ ಬ್ರಾಹ್ಮಣರು ಲಿಂಗ ಕಟ್ಕೊಳಂಗಿಲ್ಲ, ನೀವು ಬೇಡ್ರಿ, ನಿಮ್ಮ ಆರಾಧನೆ ಮಾಡ್ರಿ, ತಪ್ಪಿಲ್ಲ. ನೀನು ಒಮ್ಮೆ ಲಿಂಗವಂತ ಆದ್ಮೇಲೆ, ಲಿಂಗ ಸ್ವಾಯತ್ತ ಮಾಡ್ಕೊಂಡ್ಮೇಲೆ, ಲಿಂಗಕ್ಕೆ ಲಿಂಗ ಸಂಸ್ಕಾರ ಆದ್ಮೇಲೆ ಮಾಡಬೇಡ. ಆ ಲಿಂಗವನ್ನು ಕಟ್ಕೊಂಡು ಅನ್ಯ ದೈವಕ್ಕೆ ಹೋಗೋರನ್ನ ಬೈದಾರೆ ಹೊರತು ದೇವಾರಾಧನೆ ಮಾಡೋರನ್ನ ಬೈದಿಲ್ಲ. ಆಮೇಲೆ ಶಾಕ್ತ ಪರಂಪರೆ ಇದೆ, ವೈಷ್ಣವ ಪರಂಪರೆ ಇದೆ, ಶೈವ ಪರಂಪರೆ ಇದೆ. ಆ ಶೈವ ಪರಂಪರೆಯು ಶಾಕ್ತ ಪರಂಪರೆಯು ಯಾವ ಪರಂಪರೆ ಉದ್ದಕ್ಕೂ ಕೂಡ ಬಸವಣ್ಣನವ್ರ ಹೋರಾಟ ಅಲ್ಲ. ನೀವು ಕಟ್ಕೊಳ್ರಿ, ಒಂದೇ ಬಾವಿ ನೀರು ಕುಡಿರಿ. ನಿಮ್ಗೆ ನೀರು ಬೇಕಾಗಿದೆ ಅಂದ್ರೆ ಒಂದೇ ಬಾವಿ ಒಳಗಡೆ ನೀರು ಆಳವಾಗಿ ತೆಗಿ, ನೀರು ಬರ್ತದೆ. ಮತ್ತು ಎಲ್ಲನೊಂದು ಒಂದಿಷ್ಟು ಒಂದೊಂದು ಮಾಳ, ಒಂದೊಂದು ಗೇನು, ಒಂದು 50 ಬಾವಿ ತೆಗೆದ್ರೆ ನೀರು ಬರಲ್ಲ. ಹಾಗೆ ಎಲ್ಲ ದೇವರಲ್ಲೇ ಭಕ್ತಿ ಮಾಡ್ಕೋ ತಿರುಗಾಡಬೇಡ. ಆಳವಾಗಿ ನೀನು ಕುಂತ ಜಾಗದಲ್ಲಿ ನಿನ್ನ ಆತ್ಮನಿ ಸ್ಥಿರವಿರಲು ಪರಮಾತ್ಮ ನಿಶ್ಚಯವಿರುವ ನೀನು ಒಂದೇ ಜಾಗದಲ್ಲಿ ಕುಂತು ನೀನು ಆರಾಧನೆಯನ್ನು ಮಾಡು. ಅದು ಲಿಂಗಾರಾಧನೆ ಮಾಡು. ನಿಮ್ದು ಏನು 36 ಕೋಟಿ ದೇವರದ ಅವೆಲ್ಲ ಈ ಲಿಂಗದಲ್ಲಿ ಇದಾವೆ, ಇದನ್ನೇ ಆರಾಧನೆ ಮಾಡು. ಇದು ಒಂದು ರೂಪಕ, ಇದನ್ನೇ ಪೂಜೆ ಮಾಡು. ಇದನ್ನು ಕಟ್ಕೊಂಡು ಇನ್ನೊಂದು ಮಾಡಬೇಡ. ಇದನ್ನ ಕಟ್ಕೊಂಡು ಇನ್ನೊಂದು, ಒಬ್ಬ ಗಂಡ್ಮಗನ ಮದುವೆ ಮಾಡ್ಕೊಂಡ್ಮೇಲೆ ವಿಟಪುರುಷನ ಸಹವಾಸ ಮಾಡಬಾರ್ದು. ನೀನು ಮದುವೆ ಪೂರ್ವದಲ್ಲಿ ಏನಾಗಿದೆಯೋ ಗೊತ್ತಿಲ್ಲ, ನೀನು ಎಲ್ಲಾ ತಪ್ಪುಗಳನ್ನ ತಿದ್ಕೊಂಡ್ಮೇಲೆ ಒಬ್ಬ ಗಂಡನ ಮದುವೆ ಆದ್ಮೇಲೆ ಇನ್ನೊಂದು ಕಡೆ ಹೋದ್ರೆ ನಿನ್ನ ಮಾನನ ಕಳ್ಕೊಂಡಂಗೆ ಅವನ ಮಾನನ ಕಳೆದಂಗೆ. ಅವಾಗ ಬಸವಣ್ಣನವರು ಧಾರ್ಮಿಕ ಪಾತಿರತ್ಯ ಕಲಿಸ್ತಾರೆ. ಧಾರ್ಮಿಕ ಹಾದರನೂ ಇದೆ, ಧಾರ್ಮಿಕ ಪಾತಿರತ್ಯನೂ ಇದೆ. ದೀಕ್ಷೆ ಆಗಪೂರ್ವದಲ್ಲಿ ನೀನು ಏನು ಮಾಡಿದ್ರು ಅಪರಾಧ ಇಲ್ಲ, ಅಥವಾ ದೀಕ್ಷೆ ಇಲ್ಲದೆ ನೀ ಏನು ಮಾಡಿದ್ರು ಅಪರಾಧ ಇಲ್ಲ. ದೀಕ್ಷೆ ಮಾಡ್ಕೊಂಡ್ಮೇಲೆ ಬೇಕಾದ್ ಮಾಡಿದ್ರೆ ಅಪರಾಧ. ಇದನ್ನು ಬಸವಣ್ಣನವ್ರು ಹೇಳಿದ್ರು ಹೊರತು ದೇವರನ್ನು ಬೈದಿದ್ದಾರೆ, ದಿಂಡ್ರನ್ನು ಬೈದಿದ್ದಾರೆ, ಇಡೀ ಸನಾತನ ಪರಂಪರೆಯನ್ನು ವಿರೋಧ ಮಾಡಿದ್ದಾರೆ, ಇಡೀ ಬ್ರಾಹ್ಮಣತ್ವವನ್ನು ವಿರೋಧ ಇಲ್ಲ. ಬ್ರಾಹ್ಮಣತ್ವ ಅವರು ವಿರೋಧ ಮಾಡೋದಕ್ಕೆ ಹೋಗ್ಲೇನೇ ಇಲ್ಲ. ಬೇಡ ಅಂತಂದ್ರೆ ಅಷ್ಟೇ. ವೇದದೊಳಗನ ಹುಳುಕ ಓದಿ ತೆಗೆದನು ಬಸವ. ಅಲ್ಲೊಂದಿಷ್ಟು ಆಗಿನ ಕಾಲಕ್ಕೆ ಏನೋ ಇರಬಹುದು, ಆದ್ರೆ ಕಾಲಾಂತರದಲ್ಲಿ ಧರ್ಮಗ್ರಂಥ ಪರಿವರ್ತನೆ ಆಗ್ಬೇಕಾಗ್ತದೆ. ಸಂವಿಧಾನ ಪರಿವರ್ತನೆ ಆಗಿದೆ. 75 ವರ್ಷದಿಂದ ಹುಟ್ಟಿದಂಥ ಸಂವಿಧಾನ
ಅನುಕೂಲಕ್ಕೆ ತಕ್ಕಂಗೆ ಬದಲಾವಣೆಗಳು ಹೆಂಗಾದವಲ್ಲ ಅದೇ ರೀತಿಯಲ್ಲಿ ಧರ್ಮಕ್ಕೂ ಒಂದು ಸಂವಿಧಾನ ಇರ್ತದೆ. ಅದೇ ವಚನ ಸಾಹಿತ್ಯ. ಅದನ್ನೆಲ್ಲವನ್ನು ಬಸವಣ್ಣನವರು ಒಂದು ಹಂತಕ್ಕೆ ತೊಗೊಂಡು ಬರ್ತಾರೆ. ಹೆಂಡ ಮಾರ್ತಿದ್ದ ಮಾರಯ್ಯ. ಹಾಗಾಗಿ ಅವನ ಹತ್ರ ಭಾಳ ಜನ ಹೆಂಡದ ಮಾರಾಯನ ಹತ್ರ ಹೋಗಿ ಎಲ್ಲರೂ ಇವ್ರು ಕ್ಯೂ ಅಲ್ಲಿ ನಿಂತು ಸಾಲ ಹಚ್ಚಿ ಸರಾಯಿ ಕುಡಿತಿದ್ರು. ಇದನ್ನು ಬಸವಣ್ಣನವರು ನೋಡಿದ್ರು. ಒಂದು ಸಲ ಹೇಳಿದ್ರು, 2 ಸಲ ಹೇಳಿದ್ರು, 3 ಸಲ ಕುಡಿಯೋನೇನು ಬಿಡಲಿಲ್ಲ. ಅವಾಗ ಬಸವಣ್ಣವ್ರು ಯೋಚನೆ ಮಾಡಿದ್ರು, ಬೇರಿಗೆ ರೋಗಿ ಹತ್ತಿದಾಗ ಸಸಿಗೆ ಔಷಧಿ ಹೊಡೆದು ಆಹಾರ ಹಾಕಿ ಉಪಯೋಗ ಇಲ್ಲ, ಈ ಮಾರವನಿಗೆ ಹೇಳಿದ್ರೆ ಕುಡಿಯೋರು ಬಂದಾಗ್ತಾರಲ್ಲ ಅಂತ ತಿಳ್ಕೊಂಡು ಬಸವಣ್ಣನವ್ರು ಹೋದರು. ಆ ಹೆಂಡದ ಮಾರನಿಗೆ ಹೇಳಿದ್ರು. ಒಬ್ಬ ಬಸವಣ್ಣನವ್ರನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಇದನ್ನು ಬಿಡಬೇಕಲ್ಲ ಅಂತೇಳಿ ಬಿಟ್ಟ ಮೇಲೆ ಈ ಕುಡಿತಕ್ಕೆ ಹೊಂದ್ಕೊಂಡಂಥ ಜನ ಆ ಕುಡಿತವನ್ನು ಬಿಟ್ಟು ಬದುಕಕ್ಕಾಗಲಿಲ್ಲ ನೋಡ್ರಿ. ಈಗ ಎಷ್ಟೋ ದಿನ ಮೊಬೈಲ್ ನೋಡ್ಕೊಂಡಿರ್ತಾನೆ, ಒಮ್ಮೆ ಒಂದು ಕ್ಷಣ ರೀಚಾರ್ಜ್ ಕಾಲ ಆಗಿಬಿಡ್ತದೆ, ಜೀವ ಚಡ್ಪಡಿಸ್ದಂಗೆ ಆಗ್ಬಿಡ್ತದೆ. ಅಂದ್ರೆ ಅದಕ್ಕೆ ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ, ಹೊಂದ್ಕೊಂಡ್ಬಿಟ್ಟಿರ್ತೀವಿ. ಅವಾಗ ಬಸವಣ್ಣನವ್ರ ಹತ್ರ ಬಂದು ಹೇಳ್ತಾ ಇಲ್ಲ, ಒಮ್ಮೆ ಕುಡಿಯೋದಕ್ಕೆ ಬಿಡೋದ್ರಿಂದ ಅವ್ರಿಗೆ ಆರೋಗ್ಯ ಕುಂಠಿತಾಗ್ತಾ ಇದೆ, ಅವ್ರು ಮಾನಸಿಕ ಖಿನ್ನರ ಆಗ್ತಾರೆ. ಅದಂದಾಗ ಬಸವಣ್ಣನವ್ರು ಹೇಳ್ತಾರೆ, ಅವಾಗ ಅಡಪ್ಷನ್ ಸೆಂಟರ್ ತೆಗೆದ್ರು ಬಸವಣ್ಣವರು. ನೀನು ಕುಡಿತಾ ಇದೀಯಾ, ದಿನಕ್ಕೆ 1 ಬಾಟ್ಲಿ ಕುಡಿತೀಯಾ, ದಿನಕ್ಕೆ ಅರ್ಧ ಬಾಟ್ಲಿ ಕುಡಿ. ದಿನಕ್ಕೆ ಅರ್ಧ ಬಾಟ್ಲಿ ಕುಡಿತಿದೆಯಾ, ದಿನಕ್ಕೆ ಅಷ್ಟೇ ಕಡಿಮೆ ಮಾಡು. ನೀ ಅರ್ಧ ಬಾಟ್ಲಿ ಒಳಗೆ ಅರ್ಧ ಬಾಟ್ಲಿ ಕುಡಿ. ನೀನು ದಿನಕ್ಕೆ 1 ಸ್ಪೂನ್ ಕುಡಿತೀಯಾ, ಆಯ್ತು, ದಿನಕ್ಕೆ ನೀನು 1 ಹನಿ ಕುಡಿ. ಹಿಂಗೆ ಮಾಡಿ ಅದನ್ನೆಲ್ಲ ಯಾವ ರೀತಿ ಕುಡಿಯೋದು ಹೇಳಬೇಕಲ್ಲ, ಎಲ್ಲ ಹೆಂಡದ ಮಾರಾಯಿನವ್ರು ಬಸವನವ್ರು ಕಲಿಸ್ಕೊಟ್ರು. ಹೆಂಡದ ಮಾರಾಯಿ ಅದೇ ರೀತಿ ಮಾರಾಟ ಮಾಡ್ದ. ಪುನಃ ಅದೆಲ್ಲ ಮುಗಿದ ಮೇಲೆ ಹೆಂಡದ ಮಾರಾಯಿನ ಹೆಂಡತಿ ಬಂದು ಬಸವಣ್ಣನ ಕೇಳಿದ್ರು, ಅಲ್ಲ ನೀ ಬಸವಣ್ಣ, ನೀ ಬಂದು ನೀನಂತೂ ಮಹಾರಾಜನ ಪ್ರಧಾನಮಂತ್ರಿ, ನನ್ನ ಗಂಡ ಹೆಂಗೋ ದುಡಿದು ಬದುಕ್ತಿದ್ದ, ಮತ್ತು ನೀ ಹಿಂಗೆಲ್ಲ ಮಾಡಿಬಿಟ್ಟೆ, ನಮ್ಮ ಮನೆ ನಡೆಯೋದು ಹೆಂಗೆ? ಅವಾಗ ಬಸವಣ್ಣವ್ರು ಹೇಳಿದ್ರು, ಸಾರಾಯಿ ಮಾರೋದನ್ನು ಬಿಡಂತ ಹೇಳಿದಿನ ಹೊರತು ಮಾರೋದು ಬಿಡಂತ ಹೇಳಿಲ್ಲ. ಆ ಜಾಗದಲ್ಲಿ ನಿನ್ನ ಪಾನಕ ಮಾರು, ಎಳ್ನೀರು ಮಾರು, ಅಕ್ಕಿ ಗಂಜಿ ಮಾರು, ಬೇಕಾದ ಮಾಡು. ಅವಾಗ ಹೆಂಡದ ಮಾರಯ್ಯ ಅನ್ನುವಂಥ ಹೆಸರು ಯಾಕಿಟ್ರೆ ಅಂದ್ರೆ ಇಂಥ ಒಬ್ಬ ಪರಿವರ್ತನೆ ಆಗ್ಯಾನ ಅಂತ ಹೇಳಿ ಹೊರತು ಹೆಂಡನೇ ಮಾರ್ತಾ ಇದ್ದಂತಲ್ಲ. ಅಂತಹ ಒಂದು ವ್ಯವಸ್ಥೆಯನ್ನು ಯಾರೋ ಬಂದರು, ಯಾರೋ ಮಾಂಸ ಎಲ್ಲ ತಿಂತಿದ್ದ. ಮಾಂಸ ಬಂದು ತಿಂದಾಗ ಬಸವನವ್ರನ್ನ ಕೇಳಿದ್ರೆ, ಮಾಂಸ ಇಲ್ಲದವ್ರಿಗೆ ದೀಕ್ಷೆ ಇಲ್ವೇನು, ಮಾಂಸಾಹಾರ ದೀಕ್ಷೆ ಇಲ್ವೇನು ಅಂತ ಕೇಳಿದಾಗ ಅವಾಗ ಅವನೇನೋ ಮಾಡ್ತಾ ಇದ್ದ. ಅದಕ್ಕೆ ಬಸವನವ್ರು ಹೇಳಿದ್ರು, ಅವ್ರ ಮನಸ್ಸಿನ ಸಮಾಧಾನಕ್ಕೆ ಅಥವಾ ಅವ್ರ ಧರ್ಮದ ಕಡೆಗೆ ಬರಲೇನೋ ಅಂತ ಕೇಳ್ತಾರೆ. ಎಡಗೈಯೋಳ ಸುರಿಯ ಬಿಂದಿಗೆ, ಬಲಗೈಯೋಳ ಮಧ್ಯ ಮಾಂಸ, ಕೊರಳಲ್ಲಿ ಲಿಂಗವಿದ್ದರೆ ಶರಣೆಂಬೆ, ಸಾಕ್ಷಾತ್ ಕೂಡಲ ಸಂಗನೆಂಬೆ. ಹಾಗಾಗಿ ಎಲ್ಲ ಒಳ್ಳೆಯವರಾದ್ಮೇಲೆ ದೀಕ್ಷಾ ತಗೊಳ್ಳೋದು ಬೇಕಾಗಿಲ್ಲ, ಒಳ್ಳೆಯವ್ರಾಗಕ್ಕೆ ದೀಕ್ಷಾ ತಗೊಳ್ರಿ, ಒಳ್ಳೆಯವ್ರಾಗಕ್ಕೆ ದೀಕ್ಷಾ ತಗೊಳ್ರಿ. ಎಲ್ಲ ಧರ್ಮದಲ್ಲಿ ಪರಿವರ್ತನೆ ಆದ್ಮೇಲೆ ಧರ್ಮ, ನಮ್ಮಲ್ಲಿ ಹಂಗಲ್ಲ, ಧರ್ಮಕ್ಕೆ ಬಂದಮೇಲೆ ಪರಿವರ್ತನೆ. ಪ್ರಾಕ್ಟಿಕಲ್ ಆಗಿ ಅನುಭವಿಸೋದನ್ನು ಹೇಳ್ಕೊಡ್ತಾರೆ ಬಸವಣ್ಣವರು. ಇದು ಅನುಭವ ಮಂಟಪದ ಬಹಳ ದೊಡ್ಡ ಐತಿಹಾಸಿಕ ಕೊಡುಗೆಗಳು. ಹೇಳ್ತಾ ಹೋದ್ರೆ ಸಮಯನೇ ಸಾಲದಿಲ್ಲ. ಎಲ್ಲೋ ನಿಮ್ಮ ಸಮಯಕ್ಕೂ ನಮ್ಮ ಸಮಯಕ್ಕೂ ಹೊಂದಾಣಿಕೆಯ ಒಂದಿಷ್ಟು ಮಾತುಗಳು ತೋರಿಸಿದಂತೆ ಅಷ್ಟೇ. ದೊಡ್ಡ ಆನೆಯನ್ನ ಸಣ್ಣ ಕಣ್ಣಿನಲ್ಲಿ ನೋಡ್ದಂಗೆ ಅಷ್ಟೇ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ, 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 ರಾಮನಾಥ. ಗುರುಗಳೇ, ನಮ್ಮ ಇನ್ನು ಯುವಕ ಯುವತಿಯರಿಗೆ ಒಂದು ಸಂದೇಶ ಕೊಡ್ರಲ್ಲ. ಇವತ್ತಿನ ಯುವಜನತೆಗೆ ಅವರಿಗೆ ಆಧುನಿಕ ಭರಾಟೆ ಒಳಗಡೆ ನಿಂತಿದ್ದಾರೆ. ಒಂದು, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಂದಿಕೊಂಡಂತಹ ಯುವಜನತೆಯನ್ನು ಸಮಾಜದ ಮುಖ್ಯವಾಹಿನಿಗೆ ತರೋದು ಬಹಳ ಕಠಿಣದ ಹಾದಿ. ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂತಹ ಜನರಿಗೆ ಏನೋ ಹೇಳ್ಬೋದು, ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿರೋರಿಗೆ ಸಾಮಾಜಿಕ ಜಾಲತಾಣದ ಮುಖಾಂತರನೇ ಕೊಡಬೇಕು. ಯಾವುದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೊಂದ್ಕೊಂಡು ಕುಂತಿದಾರಲ್ಲ, ಅವ್ರಿಗೆ ಅದೇ ಸೋಷಿಯಲ್ ಮೀಡಿಯಾಗಳ ಮುಖಾಂತರನೇ ನಾವು ಧರ್ಮ ಸಂದೇಶವನ್ನು ಕೊಡಬೇಕಾಗಿದೆ. ಯಾಕಂದ್ರೆ ಅವ್ರ ಮಠಕ್ಕೆ ಬರೋದೇ ಇಲ್ಲಲ್ಲ ಅವರು. ಇಲ್ಲ, ಗುರು ಅನ್ನುವಂಥ ಗೂಗಲ್ ಗುರು ಕೈಯಲ್ಲಿದ್ದಾಗ ಗುರುವಿನ ಮಠಕ್ಕೆ ಬರುವಂಥ ಅನಿವಾರ್ಯತೆ ಉಳಿದಿಲ್ಲ. ಹಾಗಾಗಿ ಅನಿವಾರ್ಯತೆ ಉಳಿದಿಲ್ಲ ಅಂದರೂ ಕೂಡ ಅವ್ರಿಗೆ ಧರ್ಮ ಬೇಡಾಗ್ಬಿಟ್ಟಿದೆ. ಧರ್ಮದ ಉಪದೇಶ ಸರಿಯಾಗಿಲ್ಲ. ನಾವು ತಂದೆ ತಾಯಿಗಳಾದವರು ಮೊಟ್ಟ ಮೊದಲು ನೀವು ಮಕ್ಕಳ ಮೇಲೆ ಆಪಾದನೆಗಳನ್ನ ಹಾಕ್ತಾ ಇದ್ದೀರಲ್ಲ, ಮೊದಲು ನಿಮ್ಮ ಮೇಲೆ ಆಪಾದನೆಗಳಿದ್ದಾವೆ. ನೀವು ಹೌದೌದು, ನೀವು ಧರ್ಮಕ್ಕೆ ಬರಬೇಕಲ್ಲ, ನೀವು ಧರ್ಮಕ್ಕೆ ಸಂಸ್ಕಾರ ಕೊಡಬೇಕಲ್ಲ. ನಿಮಗೆ ಧರ್ಮ ಗೊತ್ತಿದೆಯಾ? ನೀವು ಮನೇಲಿ ಏನೇನು ಮಾಡ್ತಾ ಇದ್ರಿ? ನೀವು ಯಾರೋ ಒಬ್ಬರು ಹುಡುಗರು ಆಟ ಆಡ್ತಾ ಇದ್ವಂತೆ. ಮನೇಲಿ ಆಟ ಆಡುವಂಥ ಸಂದರ್ಭದಲ್ಲಿ ಯಾರೋ ಅವ್ರ ಪಕ್ಕದಲ್ಲಿ ಮನೆಯವ್ರು ಕೇಳಿದ್ರಂತ. ಒಂದು ಹುಡುಗ ಅನ್ನ ಆದಂಥ ಹುಡುಗ ಗಂಡ ಆಗಿದ್ದ.
ಅಪ್ಪ ಆಗಿದ್ದ, ಆ ತಂಗಿಯಾದಂಥ ಹುಡುಗಿ ತಾಯಿ ಆಗಿದ್ದಳು. ಇಬ್ಬರು ಕೂಡ ಆಟ ಆಡುವ ಕೆಟ್ಟ ಕೆಟ್ಟ ಬೇಗಳ ಬೈಯೋದು, ಹೊಡೆದಾಡೋದು ಮಾಡೋದು. ಹೋಗ ಪಕ್ಕದಲ್ಲಿ ಮನೆಯವ್ರು ಕೇಳಿದ್ರಂತ, ಇಲ್ಲ ನಿಮ್ಮಪ್ಪ ನಿಮ್ಮವ್ವ ಎಲ್ಲಿ ಹೋಗಿದ್ದಾರೆ? ಇಲ್ಲ ನಮ್ಮಪ್ಪ ಆಫೀಸ್ಗೆ ಹೋಗಿದ್ದಾನೆ, ನಮ್ಮವ್ವ ಅನ್ನೋ ಆಫೀಸ್ಗೆ ಹೋಗಿದ್ದಾಳೆ. ಮತ್ತು ನೀವೇನು ಮಾಡಕತ್ತೀರಿ? ಹಿಂಗ್ಯಾಕೆ ಕೆಟ್ಟ ಕೆಟ್ಟ ಬೇಗಳ ಮಾಡಕತ್ತೀರಿ, ಜಗಳಾಡಕತ್ತೀರಿ ಅಂದಾಗ ಆ ಕೂಸು ಹೇಳಿದ್ವಂತೆ, ಇಲ್ರಿ ಅಂಕಲ್ಲ, ನಾವು ಜಗಳಾಡಕತ್ತಿಲ್ರಿ, ನಾವಿಬ್ಬರು ಅಪ್ಪ ಅವನ ಆಟ ಆಡಕತ್ತೀವಿ ಅಂತ ಹೇಳಿದಂತ. ಅಂದರೆ ಆ ರೀತಿಯಲ್ಲಿ ತಂದೆ ತಾಯಿಗಳು ಬೈದಾಡೋದು, ಹೊಡೆದಾಡೋದು ಅವ್ರ ಮಕ್ಕಳ ಮೇಲೆ ಪರಿಣಾಮ ಬೀರಿದ್ದು ಹೊರತು ಮಕ್ಕಳಿಗೆ ಅವ್ರು ಜಗಳಾಡಕತ್ತಂಥ ಪ್ರಜ್ಞೆ ಇಲ್ಲ. ಹಾಗಾಗಿ ತಂದೆ ತಾಯಿಗಳು ಕೂಡ ಮಕ್ಕಳನ್ನ ಸಂಸ್ಕಾರವಂತರ ಕಡೆಗೆ ಹೋಗ್ರಿ, ನೀವು ಮೊದಲು ಮಠಗಳಿಗೆ ಬರ್ರಿ, ಗುರುಗಳ ದರ್ಶನ ತಗೊಳ್ರಿ, ಪಾದ ಸೇವೆಯನ್ನು ಮಾಡಿರಿ, ಅವ್ರಿಗೆ ನಮಸ್ಕಾರ ಮಾಡುವಂಥ ಪದ್ಧತಿಯನ್ನು ಮೊದಲು ನೀವು ರೂಪ ಮಾಡಿಕೊಡ್ರಿ. ಆಮೇಲೆ ಪುನಃ ಮಕ್ಕಳು ತಾನಾಗೆ ಪರಿವರ್ತನೆಗಳಾಗ್ತವೆ. ಮನೆಯಲ್ಲಿ ತಂದೆ ತಾಯಿಗಳು ಬಹಳ ಸಂಸ್ಕಾರವಂತರು ಇದ್ರೂ ಕೂಡ ಒಂದು ಹವ್ಯಾಸಗಳು ಅಥವಾ ಈ ಸ್ನೇಹ ಅನ್ನೋದು ಇವೆಲ್ಲವೂ ಕೂಡ ಆ ಹೊರಗಡೆ ಹೋದ ಮೇಲೆ, ಆಫ್ಟರ್ ಕಾಲೇಜ್ ಮುಗಿದ ಮೇಲೆ ತಂದೆ ತಾಯಿಗಳ ಮಾತನ್ನು ಮೀರಿ ಕೈಯಲ್ಲಿ ಪ್ಯಾಕೇಜ್ ಪಗಾರ ಬರ್ತಿರ್ತದೆ, ಎಲ್ಲ ಹೋಗ್ತಾವೆ, ಎಲ್ಲ ಅವರು ತಮ್ಮ ದಾರಿ ತಪ್ಪುವಂತಹ ವ್ಯವಸ್ಥೆಗಳದ ವ್ಯಸನಿಕರಾಗಬೇಡ್ರಿ ಅನ್ನೋದು ಒಂದೇ. ಇದು ಯುವಜನತೆ ಇವತ್ತಿಗೆ ವ್ಯಸನಿಕರಾಗದೇ ಇರುವಂತಹ ವ್ಯವಸ್ಥೆಯಲ್ಲಿ ನೋಡಬೇಕು. ಭಾರತ ದೇಶ ಇವತ್ತಿಗೆ ನಾವು ಜಗತ್ತಿನ ಯುವ ದೇಶ ಅಂತ ನಾವು ಇವತ್ತು ಕರಿತೇವೆ. ಈ ದೇಶದಲ್ಲಿ ಇವತ್ತಿಗೆ ಯೂತ್ಸ್ ಬಹಳ, ಅಂದರೆ ಯುವಜನತೆ ಬಹಳ ಇದೆ, ಇವತ್ತು ಜನಾಂಗ ಬಹಳ ಇದೆ. ಆದರೆ ಇನ್ನು 30 ವರ್ಷದ ನಂತರದಲ್ಲಿ ಈ ಯುವಕರೆಲ್ಲ ಮುದುಕರಾಗ್ತಾರೆ. ಜಗತ್ತಿನ ಮುದಿ ದೇಶಗಳಲ್ಲಿ ಪ್ರಥಮ ಬರ್ತದೆ ಭಾರತ ದೇಶ. ಹಾಗಾಗಿ ಈ ದೇಶ ಭಾರತಕ್ಕೆ ಧರ್ಮ ಮತ್ತು ದೇಶ ಸೇವೆಯನ್ನು ಮಾಡುವ ಕೆಲಸಕ್ಕೆ ಹೋಗ್ರಿ. ನಮ್ಮಲ್ಲಿ ಧರ್ಮಾರಾಧನೆ ನಡೆದಿದೆ ಹೊರತು ದೇವಾರಾಧನೆ ನಡೆದಿಲ್ಲ. ಬರೀ ಧರ್ಮಾರಾಧನೆ ಕಲಿಸಕತ್ತೀವಿ. ದೇವಾರಾಧನೆಗೂ ಧರ್ಮಾರಾಧನೆಗೂ ವ್ಯತ್ಯಾಸ ಇದೆ. ಒಂದು ಧರ್ಮಕ್ಕೆ ವಿರೋಧವಾಗಿ ಇನ್ನೊಂದು ಧರ್ಮವನ್ನು ಕಟ್ಟಿ ವಾದ ಹಚ್ಚೋದು, ಅವ್ರವ್ರು ಕುಂತಿರ್ತಾರೆ, ಇವರು ಹೊಡೆದಾಡಿಸ್ತಾ ಇರ್ತವೆ. ಕೆಲವೊಂದು ಹೆಸರಾಂತ ಸಂಘಟನೆಗಳು ನಮ್ಮ ಯುವ ಜನತೆಯನ್ನು ದಾರಿ ತಪ್ಪಿಸ್ತಾ ಇದೆ. ರಾಜಕಾರಣಿಗಳು ನಮ್ಮ ದೇಶದ ಜನತೆಯನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಆ ಕಡೆಗೆ ಹೋಗಲಾರದ ರೀತಿಯಲ್ಲಿ ಕಾಯಕದ ಮೇಲೇ ಕೂಡ ಇವರು ಮನವನ್ನು ನಿಶ್ಚಯ ಮಾಡಿಕೊಡ್ರಿ. 26 ವರ್ಷದವರೆಗೆ ನಿಮ್ಮ ಜೀವನದ ಸಂಗಾತಿಯನ್ನು ಆಯ್ಕೆ ಮಾಡ್ಕೋಬೇಡ್ರಿ. 26 ವರ್ಷದ ತನಕ 26 ವರ್ಷದ ತನಕ ಡಿಗ್ರಿ ಮುಗಿದಿರ್ತದೆ, ಮಾಸ್ಟರ್ ಡಿಗ್ರಿ ಮುಗಿದಿರ್ತದೆ, ಕೈಯಲ್ಲಿ ಒಂದು ಜಾಬ್ ಬಂದಿರ್ತದೆ, ದುಡ್ಡು ಬರ್ತದೆ. ಅಲ್ಲಿ ತನಕ ನೀವು ಯಾವತ್ತೂ ಈಗ ಹಿಂದೆ ಆದವರಾಗಿರಲಿ ಮುಂದೆ 26 ವರ್ಷದ ಒಳಗಡೆ ನೀವು ಜೀವನದ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾಗಿದ್ದರೆ ಅದರ ಪರಿಣಾಮವನ್ನು ಅನುಭವಿಸಲೇಬೇಕಾಗ್ತದೆ. ಎರಡು ಮಾತೇ ಇಲ್ಲ. 26 ವರ್ಷ ನಿನ್ನ ಜೀವನದ ಆಕಾಂಕ್ಷಿ, ನಿನ್ನ ಜೀವನದ ಸಂಗಾತಿ ಹೆಂಗೆ ಬೇಕು ಅನ್ನೋದು ನಿನಗೆ ಬರಬೇಕಾಗಿದ್ದು 26. ಹಾಗಾಗಿ ಈ ವ್ಯವಸ್ಥೆಗಳ ಪ್ರೀತಿ ಪ್ರೇಮ ಇವನ್ನೆಲ್ಲವನ್ನು ದೂರಪಡಿಸುವಂತಹ ಒಂದು ವ್ಯವಸ್ಥೆ. ಅದರ ಹುಚ್ಚಾಟದಲ್ಲಿ ತಂದೆ ತಾಯಿಗಳನ್ನ ಮರಿಬೇಡ್ರಿ, ತಂದೆ ತಾಯಿಗಳ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ರಿ. ಇವನ್ನೆಲ್ಲವನ್ನು ನೋಡಿ ಯುವಜನತೆಯಲ್ಲಿ ದೇಶದ ಕಡೆಗೆ ದೇಶಾಭಿಮಾನ ಮತ್ತು ದೇಶದ ಸ್ವಾಭಿಮಾನದ ಕಡೆಗೆ ಹೆಜ್ಜೆ ಇಡಬೇಕು. ಇವತ್ತಿಗೆ ನಾನು ಕುಡಿತಾ ಇದ್ದೀನಿ ಅಂದರೆ ನನ್ನ ದೇಶ ಕುಡಿತಾ ಇದೆ, ನನ್ನ ದೇಶದ ಅಭಿವೃದ್ಧಿ ಕುಡಿತಾ ಇದೆ, ನನ್ನ ದೇಶದ ಸೇವೆ ಕುಡಿತಾ ಇದೆ ಅನ್ನುವಂತಹ ಒಂದು ಭಾವ ಇರಬೇಕು. ಹಾಗಾಗಿ ಈ ಯುವಜನತೆ ಬಹಳ ಪ್ರಜ್ಞಾವಂತರಾಗಿ ತಮ್ಮ ತಂದೆ ತಾಯಿಗಳ ಕಷ್ಟ, ತಮ್ಮ ಸಮಾಜದ ಕಷ್ಟ, ತಮ್ಮ ಪರಂಪರೆಗಳ ಕಷ್ಟ ಇವನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ದೇಶದ ಭಾರತದ ಧರ್ಮ ಮತ್ತು ಸ್ವಾಭಿಮಾನವನ್ನೆಲ್ಲವನ್ನು ಇಟ್ಕೊಂಡು ಅವ್ರ ಮುಂದಿನ ಹೆಜ್ಜೆ ಇಡಬೇಕಾಗಿದೆ. ಒಂದೇ ಒಂದು ಮಾತು ನಾನು ಇವತ್ತು ಯುವಜನತೆಗೆ ಹೇಳೋದಂದರೆ, ಈ ಯುವಜನತೆ ಇವತ್ತು ನೀವೇನಿದ್ದೀರಲ್ಲ, ನಾಳೆ ಲಗ್ನ ಆದಮೇಲೆ ನಿಮಗೆ ಮಕ್ಕಳಾದ ಮೇಲೆ ನೀವು ನಿಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿಲ್ಲ, ನೀವು ನಿಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿಲ್ಲ, ಈ ದೇಶದ ಭವ್ಯ ಪರಂಪರೆಗೆ ಜನ್ಮ ಕೊಟ್ಟಿದ್ದೀರಿ. ನಿಮ್ಮ ಮನೆಯ 100 ವರ್ಷ 1000 ವರ್ಷದ ಮನೆತನದ ಹಿರಿಮೆಗೆ ಜೀನ್ಸ್ಗೆ ಜನ್ಮ ಕೊಟ್ಟಿದ್ದೀರಿ. ಆ ಪ್ರಜ್ಞೆ ನಿಮ್ಮಲ್ಲಿರಲಿ. ನಾನು ಮುಂದೆ ಈ ದೇಶದ ಭವಿಷ್ಯವನ್ನು ಕಟ್ತಾ ಇದ್ದೇನೆ. ನಿನ್ನ ಮನೆ ಕಟ್ತಾ ಇಲ್ಲ, ನೀನು ದೇಶದ ಭವಿಷ್ಯ ಕಟ್ತಾ ಇದೆ. ನಿನ್ನ ಹೊಟ್ಟೆಯಲ್ಲಿ ಒಬ್ಬ ವಿವೇಕಾನಂದ ಹುಟ್ಟಬಹುದು, ನಿನ್ನ ಹೊಟ್ಟೆಯಲ್ಲಿ ಒಬ್ಬ ಅಬ್ದುಲ್ ಕಲಾಂ ಹುಟ್ಟಬಹುದು, ನಿನ್ನ ಹೊಟ್ಟೆಯಲ್ಲಿ ಒಬ್ಬ ಬೇಕಾದಂಥ ರಾಜಕಾರಣಿ, ಬಹಳ ಪ್ರಭಾವಿ ರಾಜಕಾರಣಿ ಹುಟ್ಟಬಹುದು, ನಿನ್ನ ದೇಶದಲ್ಲಿ ಒಬ್ಬ ಜಗತ್ತಿನ ಪ್ರಖ್ಯಾತ ಒಬ್ಬ ಇಂಜಿನಿಯರ್ ಹುಟ್ಟಬಹುದು. ಆದರೆ ಅಂತಹ ಮಹಾನ್ ಚೇತನಗಳಿಗೆ ನೀನು ಜನ್ಮ ಕೊಡ್ತಾ ಇದೆಯಾ ಹೊರತು ನಿನ್ನ ಕಾಮದ ಉಪಟಳ ಅಲ್ಲ. ಎಂತಹ ಪ್ರಜ್ಞೆಗಳನ್ನ ಯುವಕರು ಇಟ್ಕೊಳ್ರಿ. ಸಾಮಾಜಿಕ ಮಾನಸಿಕ ಸ್ವಸ್ಥತೆಯನ್ನು ಕಾಕೊಳ್ರಿ, ಮಾನಸಿಕ ಪ್ರಜ್ಞೆಯನ್ನು ಇಟ್ಕೊಳ್ರಿ. ಇವನ್ನೆಲ್ಲವನ್ನು ಇಟ್ಕೊಂಡು ಆ ಬಂದಂತಹ ಮಕ್ಕಳಿಗೆ, ಇವತ್ತಿಗೆ ನೀವೇನೋ ಒಂದು ಹಾಳಾಗಿದ್ರೆ ಆದರೆ ಮುಂದೆ ಬರುವಂತಹ ಮಕ್ಕಳಿಗೆ ನೀವು ಸೇವೆಯ ಮಹತ್ವವನ್ನು ಕಲಿಸ್ಕೊಡ್ರಿ. ಸ್ವಾರ್ಥ ಅಲ್ಲ, ಸೇವೆ, ನನಗಲ್ಲ ನಿಮಗೆ. ಹೌದು, ಈ ಭಾವವನ್ನು ಕಲಿಸಿ ಯುವಜನತೆ ಮುಂದೆ ಕಾಲಿಡಬೇಕು. ಕೇಳುಗರೆ, ಇಲ್ಲಿಯವರೆಗೆ ಶ್ರೀ ಸಿದ್ಧಬಸವ ದೇವರು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಪೀಠ ಹುಣಸಿಕೊಳ್ಮಠ್ ಯಮಕನಮರಡಿ ಗುರುಗಳ ಅಮೃತ ಸಂದೇಶ, ಸುಸಂದೇಶಗಳನ್ನು ನಮ್ಮ ಎಲ್ಲರಿಗೂ ಧಾರೆ ಎರೆದಿದ್ದಾರೆ. ನಮ್ಮ ಸುದೈವವೆಂದೇ ಹೇಳಬೇಕು. ಗುರುಗಳ, ಇನ್ನು ನಾವು ಸಮಯದ ಮಾತು ಕೇಳಬೇಕಾಗ್ತದೆ. ಸಮಯಾದೇವಿಗೆ ಶಿರಸಾ ವಹಿಸಿ ನಮಸ್ಕಾರ ಮಾಡಿ ಕಾರ್ಯಕ್ರಮ ಮುಗಿಸೋ ಹೊತ್ತು ಬಂತು. ಇಲ್ಲೊಂದು ವಿಷಯ ಬಂದುಬಿಡ್ತದೆ. ಅಂಕದ ಪರದೆ ಜಾರದ ಮೇಲೆ ನಾಟಕವಿನ್ನು ಉಳಿದು ಹೋದು, ಶೇಷ ಉಳಿಯೋದೆ. ಇದೊಂದಾದ್ರೂ ಚಲೋ ಆಗ್ತಿತ್ತು, ಇದೊಂದಾದ್ರೂ ಚಲೋ ಆಗ್ತಿತ್ತು.
ಆ ಶೇಷನದ ನಮ್ಮ ಶಿವಗೆ ಅರ್ಪಣೆ ಮಾಡೋಣ ಅಂತಿದ್ರೆ, ಜಾನಪದ ಜಗತ್ತಿನ ಅರಸಿ ಹೇಳ್ತಾಳೆ ನಮಗೆ ಒತ್ತಿದ್ರೆ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತೇಳಿದು. ಹಂಗೆ ಗುರುಗಳು ನಿಮ್ಮದು ನಮ್ಮದು ಮಾತುಗಳು ಬೇಕಾದಷ್ಟು ಉಳಿದು ಬಿಟ್ಟಾವ. ಮತ್ತು ಇನ್ನು ಮುಂದಿನ ಸಂಚಿಕೆ ಒಳಗೆ ಒಂದು ಒಳ್ಳೆಯ ವಿಷಯದೊಂದಿಗೆ ಮತ್ತು ನಮ್ಮೆಲ್ಲರ ಸಂದೇಶವನ್ನು ಕೊಡಿವ್ರಂತ ಮತ್ತು ನಿಮ್ಮನ್ನು ಕರೆಸ್ತೀವಿ. ತಮಗೆ ನಮ್ಮ ಸಹಸ್ರ ನಮನಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ನೀಡುತ್ತೀನಿ. ಧನ್ಯವಾದಗಳು. ಶರಣು ಶರಣಾರ್ಥಿ.